ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ 10 ಸ್ಟೆಪ್ಸ್ ಟು ಕ್ವಾಲಿಫೈ KCET 2023 ಇನ್ ಯೋರ್ ಫಸ್ಟ್ ಅಟೆಂಪ್ಟ್ ಅನ್ನೋ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸಾಕಷ್ಟು ಜನ ಸ್ಟ್ರಾಟಜಿ ವಿಡಿಯೋ ಮಾಡಿರಿ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ರೆಗ್ಯುಲರ್ ಫಿಸಿಕ್ಸ್ ಟಾಪಿಕ್ಸ್ ಬಿಟ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಫಿಸಿಕ್ಸ್ ಆಸ್ಪಿರೆಂಟ್ಸ್ಗೆ ಮಾತ್ರ ಅಲ್ಲ, ಈವನ್ ಆಲ್ಮೋಸ್ಟ್ KCET ಎಕ್ಸಾಮ್ ಯಾರೆಲ್ಲ ಬರೀತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ 10 ಸ್ಟೆಪ್ಸ್ ಟು ಕ್ವಾಲಿಫೈ KCET 2023 ಇನ್ ಯೋರ್ ಫಸ್ಟ್ ಅಟೆಂಪ್ಟ್. ಸೊ ಫಸ್ಟ್ ಅಟೆಂಪ್ಟ್ನಲ್ಲಿನೇ ಮಾಡಬೇಕು ಅನ್ನೋರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಅಥವಾ ಈಗ ಯಾರೆಲ್ಲ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್ ಮಾಡ್ತಾ ಇದ್ದೀರಿ ಅವ್ರಿಗೆ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದ 10 ಸ್ಟೆಪ್ಸ್ ಟು ಕ್ವಾಲಿಫೈ KCET 2023 ಎಕ್ಸಾಮ್ ಅಂತ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸಿಲೆಬಸ್ ಕಂಪ್ಲೀಷನ್. ಸೊ ಇಲ್ಲಿ ಸಿಲೆಬಸ್ ಕಂಪ್ಲೀಷನ್ ಅಂತ ಯಾಕೆ ಹೇಳಿದ್ದೀನಿ ಅಂದರೆ, ಸೊ ಫಸ್ಟು ಸಿಲೆಬಸ್ ಕಂಪ್ಲೀಷನ್ ಅನ್ನೋದಕ್ಕಿಂತಲೂ ಮುಂಚೆ ನಮಗೆ ಇವಾಗ ಇರೋದು ಜಸ್ಟ್ 48 ಡೇಸ್ ಅಷ್ಟೇ. ಇವತ್ತಿಂದ ಕೌಂಟ್ ಮಾಡಿದ್ರೆ 48 ಡೇಸ್ ಇದೆ. ಸೊ ಈ 48 ಡೇಸಲ್ಲಿ ಸಿಲೆಬಸ್ ಕಂಪ್ಲೀಷನ್ ಸಾಧ್ಯನಾ ಅಂತಂದೇಳಿ ಕೆಲವೊಬ್ಬರು ಯೋಚನೆ ಮಾಡ್ತಾ ಇರ್ತೀರಿ. ಸೊ ಆಲ್ರೆಡಿ ಪ್ರಿಪ್ರೇಷನ್ ನೋಟಿಫಿಕೇಷನ್ ಆದಾಗಲಿಂದನೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರಿ ಅಂತ ಅಂದ್ಕೊತೀನಿ. ಸೊ ಈ MSc ಓದಿರ್ತೀರಾ ಅಂತ ಅಂದಮೇಲೆ ಏನು ಸಿಲೆಬಸ್ ಬಗ್ಗೆ ಒಂದು ಐಡಿಯಾ ಅಂತೂ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಸೊ ಮೇನ್ ಸಿಲೆಬಸ್ ಕಂಪ್ಲೀಷನ್ ಅಂತ ಬಂದಾಗ ಫಸ್ಟ್ ಏನು ನೋಡ್ಕೋಬೇಕು, ನಮಗೆ ಸಿಲೆಬಸ್ನಲ್ಲಿ ಏನೇನಿದೆ ಅಂತ ನೋಡ್ಕೋಬೇಕು. ಸೊ ಏನೇನಿದೆ ಅಂತ ನೋಡ್ಕೊಳೋದಾದಮೇಲೆ ನಮಗೆ ಫಸ್ಟ್ ಏನು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಎರಡು ಪಾರ್ಟ್ನಲ್ಲಿ ನೀವು ಎಕ್ಸಾಮ್ ಬರೀತೀರಿ. ಸೊ ಪಾರ್ಟ್ ಎ ಬಂದುಬಿಟ್ಟು ಜನರಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಪಾರ್ಟ್ ಬಿ ಬಂದುಬಿಟ್ಟು ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ. ಸೊ ಪಾರ್ಟ್ ಎನಲ್ಲಿ ಬಂದಾಗ ಯಾವುದನ್ನು ನಾವು ಆ್ಯಸ್ ಅ ಫಿಸಿಕ್ಸ್ ಆಸ್ಪಿರೆಂಟ್ಸ್ ಯಾವುದನ್ನು ನಾವು ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ಥರ ಟಾಪಿಕ್ಸ್ನ ನಾವು ಫಸ್ಟ್ ಕವರ್ ಮಾಡ್ಕೊತಾ ಹೋಗಬೇಕು. ಸೊ ಆ ಥರ ಟಾಪಿಕ್ಸ್ನ ನಾವು ಫಸ್ಟ್ ಕವರ್ ಮಾಡ್ಕೊಳೋದ್ರಿಂದ ಸೊ ಪಾರ್ಟ್ ಎನಲ್ಲಿ 100 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀತೀರಾ, ಪಾರ್ಟ್ ಬಿನಲ್ಲಿ 200 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತೀರಾ. ಸೊ ಟೋಟಲ್ 300 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತೀರಾ. ಸೊ 300 ಮಾರ್ಕ್ಸ್ಗೆ ಆ್ಯಸ್ ಪರ್ ಕಟ್ ಆಫ್ ನಾವು ಪ್ರೀವಿಯಸ್ ಇಯರ್ದು ಕಟ್ ಆಫ್ಸ್ ಎಲ್ಲ ನೋಡ್ತಾ ಬಂದರೆ ಮಿನಿಮಮ್ 150 ಅಬೋವ್ ಬರಬೇಕು ನಿಮ್ಮದು. ಸೊ 150 ಅಬೋವ್ 50% ಅಬೋವ್ 150 ಅಂದರೆ 50%. ಸೊ ಮಿನಿಮಮ್ 50% ಅಬೋವ್ ನಿಮ್ಮ ಕಟ್ ಆಫ್ ಇದ್ದರೆ ನೀವು ಸೇಫರ್ ಸೈಡ್ ಅಂದರೆ ಕ್ವಾಲಿಫೈಯಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಸೊ ಪಾರ್ಟ್ ಎ 100 ಮಾರ್ಕ್ಸ್ಗೆ ಅಂದರೆ ನಿಮಗೆ ಇಲ್ಲಿ 100 ಮಾರ್ಕ್ಸ್ಗೆ ಅಂದರೆ ಕಂಪ್ಲೀಟ್ 100 ಮಾರ್ಕ್ಸ್ಗೆ ನೀವು ಏನೋ 100 ಕ್ವೆಶನ್ಸ್ ಏನಿರಲ್ಲ, ನಿಮಗೆ ಅಲ್ಲಿ ಬರೋದು ಜಸ್ಟ್ 50 ಕ್ವೆಶನ್ಸ್ ಅಷ್ಟೇ ಬರುತ್ತೆ. ಆ್ಯಂಡ್ 200 ಮಾರ್ಕ್ಸ್ಗೆ ಅಂದರೆ ನಿಮಗೆ ಇಲ್ಲಿ ಬರೋದು 100 ಕ್ವೆಶನ್ಸ್ ಬರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ 50 ಕ್ವೆಶನ್ಸ್ ಬಂದಾಗ ನಿಮಗೆ ಈ 50 ಕ್ವೆಶನ್ಸ್ನಲ್ಲಿ ನಿಮ್ಮ ಟಾರ್ಗೆಟ್ ಹೆಂಗೆ ಇರಬೇಕು ಅಂದರೆ ಮಿನಿಮಮ್ 30 ಕ್ವೆಶನ್ಸ್ನ ನೀವು ಆನ್ಸರ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇರಬೇಕು. ಸೊ ಮಿನಿಮಮ್ 30 ಕ್ವೆಶನ್ಸ್ನ ನೀವು ಆನ್ಸರ್ ಮಾಡ್ತಾರೆ. ಮಿನಿಮಮ್ ಅಂತ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ಮಾಡ್ಕೋಬೋದು. ಸೊ ಯಾಕಂದರೆ 50% ಟಾರ್ಗೆಟ್ ಇರೋದ್ರಿಂದ ಔಟ್ ಆಫ್ 30 ಕ್ವೆಶನ್ಸ್ನ ನೀವು ಕಂಪ್ಲೀಟ್ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಅನ್ನೋ ರೀತಿ ನೀವು ಕಾನ್ಫಿಡೆನ್ಸ್ ಬೆಳೆಸ್ಕೊಂಡ್ರೆ ರಿಮೈನಿಂಗ್ 20, ಸೊ 20ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಹಾಗಾಗಿ ನೀವು 20 ಕೂಡ ಆನ್ಸರ್ ಮಾಡ್ಬೋದು. ಸೊ ಯು ಆರ್ ಗೋಯಿಂಗ್ ಟು ಆನ್ಸರ್ ಆಲ್ 50 ಕ್ವೆಶನ್ಸ್, ಬಟ್ ಇನ್ ದಟ್ 30 ಕ್ವೆಶನ್ಸ್ನ ನಾನು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಅನ್ನೋ ರೀತಿ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ 20 ಕ್ವೆಶನ್ಸ್ ಏನಿರುತ್ತೆ ನೀವು ಗೆಸ್ಸಿಂಗ್ನಲ್ಲಿ ಆನ್ಸರ್ ಮಾಡಿದ್ರೂ ಕೂಡ ಕೆಲವೊಂದು ಸರ್ತಿ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾನು ಯಾಕೆ ಟಾರ್ಗೆಟ್ ಕಡಿಮೆ ಕೊಡ್ತಾ ಇದ್ದೀನಿ ಅಂದರೆ 30 ಕ್ವೆಶನ್ಸ್ ಅಷ್ಟೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ಕೆಲವೊಬ್ಬರು ಈಗಿನಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರು ಇರ್ತೀರ, ಅಥವಾ ಕೆಲವೊಬ್ಬರು ಏನೋ ಪ್ರಿಪ್ರೇಷನ್ ಕನ್ಸಿಸ್ಟೆನ್ಸಿ ಇರಲ್ಲ, ಅಂಥವ್ರಿಗೂ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬರಲಿ ಅಂತ ಹೇಳಿಬಿಟ್ಟು ನಾನು ಕಡಿಮೆ ಟಾರ್ಗೆಟ್ ಕೊಡ್ತಾಯಿದ್ದೀನಿ. ಸೊ ಕಡಿಮೆ ಟಾರ್ಗೆಟ್ ಅನ್ನೋದ್ರಿಂದ ಆಗಲ್ಲ ಅನ್ನೋ ರೀತಿ ಯೋಚನೆ ಮಾಡೋದು ಬೇಡ. ಸೊ ಇಲ್ಲಿ 30 ಕ್ವೆಶನ್ಸ್ ನೀವು ಆನ್ಸರ್ ಮಾಡಿದ್ದೀರಾ ಅಂದರೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, 60 ಮಾರ್ಕ್ಸ್ ಬರುತ್ತೆ. ಸೊ 100ಗೆ 60 ಮಾರ್ಕ್ಸ್ ಬಂದಿದೆ ಅಂದರೆ ರಿಮೈನಿಂಗ್ 20ನಲ್ಲಿ ಒಂದು 5 ಕ್ವೆಶನ್ಸ್ ಆದರೂ ಕರೆಕ್ಟ್ ಬಂದಿದೆ ಅಂದರೆ +10. ಸೊ ಅಲ್ಲಿಗೆ ಎಷ್ಟಾಗುತ್ತೆ, 70 ಮಾರ್ಕ್ಸ್ ಆಗುತ್ತೆ. ಪಾರ್ಟ್ ಎನಲ್ಲಿ 100ಗೆ 70 ಮಾರ್ಕ್ಸ್ ಬಂದಿದೆ ಅಂದರೆ ಪಾರ್ಟ್ ಬಿನಲ್ಲಿ 100 ಮಾರ್ಕ್ಸ್ ಇರುತ್ತೆ. ಸೊ 100 ಮಾರ್ಕ್ಸ್ನಲ್ಲಿ ನಮಗೆ ಒಂದು 10 ಪೇಪರ್ಸ್ ಇರುತ್ತೆ, ಅಂದರೆ 10 ಬ್ರಾಂಚಸ್ ಇರುತ್ತೆ. ಲೈಕ್ ಮ್ಯಾಥಮೆಟಿಕಲ್ ಫಿಸಿಕ್ಸ್, ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್, ಎಲೆಕ್ಟ್ರಾನಿಕ್ಸ್, ಥರ್ಮೋಡೈನಮಿಕ್ಸ್, ಅದರ ಅಟಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ಆ ಥರದ್ದೆಲ್ಲ ಇರುತ್ತೆ. ಸೊ ಅದರಲ್ಲಿ ನಮಗೆ ಈಸಿಯಾಗಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗೋಂಥ ಟಾಪಿಕ್ಸ್ ಯಾವ್ಯಾವುದು. ಸೊ ನಾನೀಗ ಆಲ್ರೆಡಿ ಮಾಡಿದ್ದೀನಿ ವೀಡಿಯೋಸು,
ಯಾವುದು ಎಲೆಕ್ಟ್ರಾನಿಕ್ಸ್ನಲ್ಲಿ ಇರ್ಬೋದು, ಅಥವಾ ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ ಇರ್ಬೋದು, ಅಥವಾ ಮ್ಯಾಥಮೆಟಿಕಲ್ ಫಿಸಿಕ್ಸಲ್ಲಿ ಆಗಿರ್ಬೋದು. ಸೊ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಳೋಂಥ ಸಬ್ಜೆಕ್ಟ್ಸ್ನ ಫಸ್ಟ್ ಕವರ್ ಮಾಡ್ಕೊಂಡ್ಬಿಡ್ಬೇಕು. ಸೆಮಿಕಂಡಕ್ಟರ್ಸ್ ಫಿಸಿಕ್ಸ್ ಅಥವಾ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಆಗಿರ್ಬೋದು. ಸೊ ಇದರಲ್ಲಿ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಇರಲ್ಲ. ನೀವು ಜಸ್ಟ್ ಕಾನ್ಸೆಪ್ಟ್ ಗೊತ್ತಿದ್ದರೆ ನೀವು ಆರಾಮಾಗಿ ಸ್ಕೋರ್ ಮಾಡಿಬಿಡ್ಬೋದು, ಅದರಲ್ಲಿ ಮಾರ್ಕ್ಸ್ ಕಂಪ್ಲೀಟ್ ಮಾಡಿಬಿಡ್ಬೋದು. ಸೊ ಒಂದೊಂದು ಪೇಪರಿಂದ 10 ಮಾರ್ಕ್ಸ್ ಅಂತ ಅಂದ್ರೂ 200 ಮಾರ್ಕ್ಸ್ಗೆ ಅಂದರೆ 100 ಮಾರ್ಕ್ಸ್ ಇರುತ್ತೆ ಅಂದರೆ ನಿಮಗೆ 10 ಕ್ವೆಶನ್ಸ್ ಫ್ರಮ್ ಈಚ್ ಇದರಿಂದ ಬರುತ್ತೆ. 10 ಕ್ವೆಶನ್ಸ್ ಇರುತ್ತೆ ಅಂದರೆ, ಸೊ ನಿಮಗೆ ನೀವು ಯಾವುದು ಸಪೋಸ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ ತೊಗೊಂಡ್ರಿ, ಅಥವಾ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರಿ, ಅಥವಾ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ತೊಗೊಂಡ್ರಿ, SSP ಅಥವಾ ಸಾಲಿಡ್ ಸ್ಟೇಟ್ ಫಿಸಿಕ್ಸ್, ನ್ಯೂಕ್ಲಿಯರ್ ಫಿಸಿಕ್ಸ್ ತೊಗೊಂಡ್ರಿ. ಸೊ ಈ ಥರದ್ರಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರಲ್ಲ. ಆ್ಯಂಡ್ ನಿಮ್ಗೆ ಜಸ್ಟ್ ಕಾನ್ಸೆಪ್ಟ್ ಗೊತ್ತಿದ್ದರೆ ಡೈರೆಕ್ಟಾಗಿ ಆನ್ಸರ್ಸ್ನ ನೀವು ಮಾಡೋದಕ್ಕೆ ಸಾಧ್ಯ ಆಗಿರೋದ್ರಿಂದ ಈ ಥರ ಕ್ವೆಶನ್ಸ್ನ ನೀವು 10 ಕ್ವೆಶನ್ಸ್ ಇದೆ ಅಂದರೆ 10 ಕ್ವೆಶನ್ಸ್ಗೆ 10 ಕ್ವೆಶನ್ಸು ಆನ್ಸರ್ ಮಾಡೋಂಥ ಕೆಪಬಿಲಿಟಿ ನೀವು ಬೆಳೆಸ್ಕೊತೀರಿ. ಸೊ ಆವಾಗ ಏನಾಗುತ್ತೆ, 100ಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು 6 ಸಬ್ಜೆಕ್ಟ್ಸ್ನ ನೀವು ಪರ್ಫೆಕ್ಟಾಗಿ ಕಲ್ತ್ಕೋಬೇಕು. ಸೊ 6 ಸಬ್ಜೆಕ್ಟ್ಸ್ನ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಆವಾಗ ನಿಮ್ಗೆ ಏನಾಗುತ್ತೆ, 6 ಸಬ್ಜೆಕ್ಟ್ಸ್ಗೆ 6 × 10 ಅಂದರೆ ಎಷ್ಟಾಗುತ್ತೆ, 60. ಸೊ 60ನ ನೀವು ಕರೆಕ್ಟ್ ಆನ್ಸರ್ ಮಾಡಿದ್ರಿ ಅಂದರೆ 60 × 2 120 ಮಾರ್ಕ್ಸ್. ಸೊ ಇಲ್ಲಿ 120 ಮಾರ್ಕ್ಸ್ ಬಂತು ಪಾರ್ಟ್ ಬಿನಲ್ಲಿ. ಪಾರ್ಟ್ ಎನಲ್ಲಿ 70 ಮಾರ್ಕ್ಸ್ ಬಂತು ಅಂದರೆ ಮೋರ್ ದ್ಯಾನ್ 120 + 70 ಅಂದರೆ 190 ಮಾರ್ಕ್ಸ್. ಸೊ ಏನೋ ಇದು ಹೇಳಿದಷ್ಟು ಸುಲಭ ಅಲ್ಲ ಅಂಥೇಳಿ, ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಫಸ್ಟು ಸಿಲೆಬಸ್ ಕಂಪ್ಲೀಷನ್. ಸೊ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಪ್ರಿಪ್ರೇಷನ್ ಜೊತೆ ಇವಾಗ ಎಷ್ಟು ಡೇಸ್ ಇದೆ, 48 ಡೇಸ್ ಇದೆ. ನಿಮಗೆ ಎಷ್ಟು ಸಬ್ಜೆಕ್ಟ್ಸ್ ಇದೆ, ಲೈಕ್ ಫಿಸಿಕ್ಸ್ನಲ್ಲಿ 9 ಸಬ್ಜೆಕ್ಟ್ಸ್ ಇದೆ. ಸೊ 9 ಸಬ್ಜೆಕ್ಟ್ಸ್ ಇದೆ ಅಂತ ಅಂದರೆ ಈ ಸಬ್ಜೆಕ್ಟ್ಗೆ ಎಷ್ಟು ದಿನ ಡೆಡಿಕೇಟ್ ಮಾಡ್ತೀರಿ. ಸೊ ಈ ಸಬ್ಜೆಕ್ಟ್ಸ್ ರಿಲೇಟೆಡ್ ಆಗಿ ನೀವು ನಾನು ಯೂಶ್ವಲಿ ಪ್ರಿಪ್ರೇಷನ್ ಮಾಡಬೇಕಾದಾಗ ಏನು ಮಾಡ್ತಾಯಿದ್ದೆ, ಎಷ್ಟು ಡೇಸ್ ಇದೆ ಅಂತ ನೋಡ್ಕೊಳ್ತಾ ಇದ್ದೆ. ಸೊ 48/9 48/9 ಮಾಡ್ಕೊಂಡಾಗ ನಮಗೆ ಏನು ಬರುತ್ತೆ, 5.6 ಡೇಸ್ ಬರುತ್ತೆ. ಸೊ 5.6 ಡೇಸ್ ಬರುತ್ತೆ ಅಂತ ಅಂದರೆ ನಾನೇನು ಮಾಡ್ತಾಯಿದ್ದೆ, 5 ಡೇಸ್ಗೆ ಫಿಕ್ಸ್ ಮಾಡ್ತಾಯಿದ್ದೆ. ಸೊ 5 ಡೇಸ್ಗೆ ಫಿಕ್ಸ್ ಮಾಡಿ 5 ಡೇಸ್ಗೆ ಒಂದೊಂದು ಟಾಪಿಕ್ ತೊಗೊತಾ ಇದ್ದೆ. ಸೊ 5 ಡೇಸ್ಗೆ ಒಂದು ಟಾಪಿಕ್ ತೊಗೊಂಡು, ಅಂದರೆ ನಾನು ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ನಾನು 48 ಡೇಸ್ ಅಂತ ಫಿಕ್ಸ್ ಮಾಡ್ಕೊಂಡಿಲ್ಲ, ನಾನು ಜಾಸ್ತಿ ದಿನವೇ ಪ್ರಿಪೇರ್ ಆಗಿದ್ದೀನಿ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡಿದ್ದೆ ನಾನು ಪ್ರಿಪ್ರೇಷನ್ ಟೈಮ್ನಲ್ಲಿ. ಸೊ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. 5 ಡೇಸ್ನಲ್ಲಿ ಫಿಕ್ಸ್ ಮಾಡಿಕೊಂಡು 1 ಡೇಗೆ ಮಿನಿಮಮ್ 5 to 6 ಅವರ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ರಿ. 5 to 6 ಅವರ್ಸ್. ಸೊ 6 ಅವರ್ಸ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ 6 ಅವರ್ಸ್ ಇಂಟು 5 ಡೇಸ್. ಸೊ ಅಲ್ಲಿಗೆ ಎಷ್ಟಾಗುತ್ತೆ, 30 ಅವರ್ಸ್ ಆಗುತ್ತೆ. 30 ಅವರ್ಸಲ್ಲಿ ನೀವು ಎಷ್ಟು ಸಿಲೆಬಸ್ ಕವರ್ ಮಾಡ್ಬೋದು ಒಂದು ಪೇಪರಿಂದ. ಸಪೋಸ್ ನೀವು ಎಲೆಕ್ಟ್ರಾನಿಕ್ಸ್ ಪೇಪರ್ ತೊಗೊಂಡ್ರಿ ಅಂದರೆ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ಸ್ ಕಂಪಲ್ಸರಿ ಬರುತ್ತೆ, ಫ್ಲಿಪ್ ಫ್ಲಾಪ್ಸ್ ಕಂಪಲ್ಸರಿ ಬರುತ್ತೆ, ಶಿಫ್ಟ್ ರಿಜಿಸ್ಟರ್ಸ್ ಕಂಪಲ್ಸರಿ ಬರುತ್ತೆ, ಲಾಜಿಕ್ ಗೇಟ್ಸ್ ಕಂಪಲ್ಸರಿ ಬರುತ್ತೆ. ಆ ಥರದ್ದು ಟಾಪಿಕ್ಸ್ನ ನೀವು 5 ಡೇಸಲ್ಲಿ, ನಾನು ಆಲ್ರೆಡಿ ಒಂದು ಟಾಪಿಕ್ ಮಾಡಿದ್ದೆ, ಟಾಪಿಕ್ಸ್ ನಾಟ್ ಟು ಬಿ ಸ್ಕಿಪ್ಡ್ ಇನ್ ದ ಪ್ರಿಪ್ರೇಷನ್ ಆಫ್ KCET ಅಂತ. ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಯಾವ್ಯಾವ ಟಾಪಿಕ್ಸ್ನ ಕವರ್ ಮಾಡ್ಬೋದು ಅಂತ. ಸೊ ಈ ರೀತಿ ನೀವು 1 ಡೇಗೆ 6 ಅವರ್ಸ್ ಡೆಡಿಕೇಟ್ ಮಾಡಿಕೊಂಡ್ರೆ 5 ಡೇಸು. ಸೊ 1 ಸಬ್ಜೆಕ್ಟ್ಗೆ ನಿಮಗೆ ಎಷ್ಟು ಅವರ್ಸ್ ಸಿಗುತ್ತೆ, 30 ಅವರ್ಸ್ ಸಿಗುತ್ತೆ. ಸೊ 30 ಅವರ್ಸ್ನ 1 ಸಬ್ಜೆಕ್ಟ್ಗೆ ಮಾಡಿಕೊಂಡ್ರೆ ಆರಾಮಾಗಿ ನೀವು 45 ಡೇಸಲ್ಲಿ ನೀವು ಆಲ್ 9 ಸಬ್ಜೆಕ್ಟ್ಸ್, ಎಲ್ಲ 9 ಸಬ್ಜೆಕ್ಟ್ಸ್ನ ಕವರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ 30 ಅವರ್ಸ್ನಲ್ಲಿ ಏನೇನು ಕವರ್ ಮಾಡ್ಕೋಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನು ಬಂತು, PYQs ನೋಡ್ಕೋಬೇಕು. ಆಮೇಲೆ ಟಾಪಿಕ್ಸ್ ಯಾವುದು, ಫಸ್ಟ್ PYQs ಹೋಗೋಕ್ಕೂ ಮುಂಚೆ ಅದರ ರಿಲೇಟೆಡ್ ಟಾಪಿಕ್ಸ್ ಯಾವ ರೀತಿ ಇರುತ್ತೆ. ನಾನು ಆಲ್ರೆಡಿ ಸಾಕಷ್ಟು ವೀಡಿಯೋಸ್ ಮಾಡಿದ್ದೀನಿ KCET ಪ್ರಿಪ್ರೇಷನ್ ರಿಲೇಟೆಡು. ಆ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ನೀವು ಟಾಪಿಕ್ಸ್ನ ತೊಗೋಬೇಕು, ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು, ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಆನ್ಸರ್ ಮಾಡಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಸೊ ಆ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೊಳೋದ್ರಿಂದ 5 ಡೇಸ್ಗೆ 1 ಸಬ್ಜೆಕ್ಟ್ ಅಂತ ಕವರ್ ಮಾಡಿಕೊಂಡ್ರೆ 30 ಅವರ್ಸ್. ಸೊ 30 ಅವರ್ಸ್ ಇಸ್ ಮೋರ್ ದ್ಯಾನ್ ಎನಫ್ ಅಂತ ಹೇಳ್ತೀನಿ. ಸೊ ಇದು ಸಿಲೆಬಸ್ ಕಂಪ್ಲೀಷನ್ಗೆ ಬಂದಾಗ. ಸೊ 30 ಅವರ್ಸು 1 ಸಬ್ಜೆಕ್ಟ್ಗೆ 30 ಅವರ್ಸ್
ಹಂಗೆ ಮಾಡ್ತೀರಿ. ಸೊ ಹಂಗೆ ರಿಮೈನಿಂಗ್ 5 ಡೇಸ್ಗೆ ಒಂದೊಂದು ಸಬ್ಜೆಕ್ಟ್ಗೆ 30 ಅವರ್ಸ್ ಮಾಡ್ಕೊತಾ ಹೋಗ್ತೀರಿ. ಸೊ ಲಾಸ್ಟ್ ಪಾಯಿಂಟ್ ಸಿಕ್ಸ್ ಏನಿದೆ, ಒಂದೊಂದು ಸಬ್ಜೆಕ್ಟಿಗೆ 0.6 ಅಂತ ಬಂದರೆ ನೀವು ಅದನ್ನೆಲ್ಲನೂ ಇದನ್ನು ಮಾಡಿಕೊಂಡ್ರೆ ನೀವು 1 ಡೇನಲ್ಲಿ ಈ 30 ಅವರ್ಸ್ ಜೊತೆಗೆ ನೀವೇನು ಮಾಡಬೇಕು, ಪಾರ್ಟ್ ಎ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಪಾರ್ಟ್ ಎ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಪಾರ್ಟ್ ಎನಲ್ಲಿ ನಮಗೇನಿದೆ, ಅಗೇನ್ 10 ಟಾಪಿಕ್ಸ್ ಇದ್ದಾವೆ. 10 ಟಾಪಿಕ್ಸ್ನಲ್ಲಿ ಒಂದೊಂದು ಟಾಪಿಕಿಂದ 5 ಕ್ವೆಶನ್ಸ್ ಬರುತ್ತೆ. ಸೊ ಆ 5 ಕ್ವೆಶನ್ಸ್ ಬರುತ್ತೆ ಅಂದರೆ ನೀವು ಯಾವ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಚೆಕ್ ಮಾಡಿಕೊಂಡ್ರೆ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಬಂದಿದೆ ಆ ಟಾಪಿಕ್ಸ್ನ ನೀವು ಕವರ್ ಮಾಡ್ತಾ ಹೋಗಬೇಕು. ಲೈಕ್ ಹೈಯರ್ ಎಜುಕೇಷನ್ಸ್ ಬಂದಾಗ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದು ಚೇರ್ಪರ್ಸನ್ ಯಾರು, ಅಥವಾ ಅದರದ್ದು ಮೋಟೋ ಏನು, ವಿಷನ್ ಏನು, ಆ ಥರದ್ದೆಲ್ಲನೂ ಇರುತ್ತೆ. ಸೊ ಇಫ್ ಪಾಸಿಬಲ್ ನಾನು ಪಾರ್ಟ್ ಎ ರಿಲೇಟೆಡ್ಡು ಜನರಲ್ ಆಪ್ಟಿಟ್ಯೂಡು ಕ್ವೆಶನ್ಸ್ ಮಾಡ್ತೀನಿ. ಸೊ ಏನು ಇದರಲ್ಲಿ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮತ್ತು ಇನ್ನೊಂದೇನು, ನೀವು ಪ್ಯಾಸೇಜ್ ಬಂದಾಗ ಅದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಆ ಥರದ್ದೆಲ್ಲ ಬಂದಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅನ್ನೋದ್ರಿಂದ ಸೊ ಡೈಲಿ ಈ ನಿಮ್ಮದು ಏನು ರೆಗ್ಯುಲರ್ ಶೆಡ್ಯೂಲ್ ಇರುತ್ತೆ ಅದರಲ್ಲಿನೇ ಒಂದೊಂದು 10 ನಿಮಿಷ ನೀವು ಡೈಲಿ 1 ಡೇಗೆ ಎಲ್ಲರಿಗೂ 24 ಅವರ್ಸೇ ಇರುತ್ತೆ. ಸೊ ಎಲ್ಲರಿಗೂ 24 ಅವರ್ಸೇ ಇರುತ್ತೆ ಅಂದರೆ ಈ 24 ಅವರ್ಸಲ್ಲಿ 6 ಅವರ್ಸ್ ತೆಗೆದುಬಿಟ್ಟು ಇನ್ನು ಉಳಿದಿದ್ದ ಟೈಮ್ನಲ್ಲಿ ನೀವು ಈ ಪಾರ್ಟ್ ಎಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಾನೇನು ಹೇಳ್ತಾ ಇದ್ದೀನಿ ಇದು ವರ್ಕಿಂಗಲ್ಲಿ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಯಾಕಂದರೆ ಡೈಲಿ 6 ಅವರ್ಸ್ ಹೆಂಗೆ ತೆಗಿಬೇಕು ಅಂತಂದೇಳಂತ ನಿಮಗೆ ಡೌಟ್ ಬರುತ್ತೆ. ಸೊ ಈಗ ನಿಮಗೆ ಇರೋದು ದಿಸ್ ಇಸ್ 48 ಡೇಸ್ ಇಸ್ ವೆರಿ ಕ್ರೂಷಿಯಲ್ ಟೈಮ್ ಅಂತ ಹೇಳ್ತೀನಿ. ಸೊ ಈ ಕ್ರೂಷಿಯಲ್ ಟೈಮ್ನಲ್ಲಿ ನೀವು ಏನೇನು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಇವಾಗ. ಸೊ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು ಅಂತಂದರೆ ಏನು, ಸೊ ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಕೋಬೇಕು, ಅಥವಾ ಟಿ ವಿ, ಸೋಷಿಯಲ್ ಮೀಡಿಯಾ ಅದನ್ನೆಲ್ಲನೂ ಅವಾಯ್ಡ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಕೊಂಡಾಗ ಆವಾಗ ಏನಾಗುತ್ತೆ, ನಿಮಗೆ ಟೈಮ್ ಸಿಗುತ್ತೆ. ಆಮೇಲೆ ಏನು ಫ್ರೆಂಡ್ಸು, ಹೊರಗಡೆ ಸುತ್ತಾಡೋದು ಆ ಥರದ್ದೆಲ್ಲ ಕಡಿಮೆ ಮಾಡ್ಕೋಬೇಕು. ಮತ್ತು ನಿದ್ದೆ ಕಡಿಮೆ ಮಾಡಬೇಕು. ಸೊ ಈ 6 ಅವರ್ಸ್ನ ಲೈಕ್ ಈವ್ನಿಂಗ್ ನೀವು 9 to 5 ಜಾಬ್ ಇರೋರು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡ್ರು 7 o'clock ನೀವು ಕೂತ್ಕೊಂಡ್ರೂ ಕೂಡ ಆರಾಮಾಗಿ ನೈಟ್ 11 ಅಥವಾ 12 o'clock ಕೂತ್ಕೊಂಡ್ರು ನಿಮಗೆ ಒಂದು 5 ಅವರ್ಸ್ ಸಿಕ್ಬಿಡುತ್ತೆ. ಮಾರ್ನಿಂಗು ಒಂದು ಸ್ವಲ್ಪ 4 ಗಂಟೆಗೆ ಎದ್ದೇಳಕ್ಕೆ ಟ್ರೈ ಮಾಡಿದ್ರೆ ಮಾರ್ನಿಂಗ್ 1-2 ತಾಸು ನಿಮಗೆ ಟೈಮ್ ಸಿಗುತ್ತೆ. ಸೊ ಟೈಮ್ ಇಲ್ಲ ಅಂತ ರೀಸನ್ಸ್ ಕೊಡೋರಿಗೆ ಏನು ಈ ಥರ ಎಕ್ಸಾಮ್ಸು ಅಲ್ವೇ ಅಲ್ಲ ಅಂತ ಹೇಳ್ತೀನಿ ನಾನು. ಸೊ ಯೂಶ್ವಲಿ ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂದರೆ ಆ ಎಕ್ಸಾಮ್ ಏನು ಇಟ್ ಡಿಮ್ಯಾಂಡ್ಸ್ ದ ಡಿಸಿಪ್ಲಿನ್ ಅಂತ ಹೇಳ್ತೀನಿ. ಸೊ ಅದಕ್ಕೆ ತಕ್ಕ ಹಾಗೆ ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಲೇಬೇಕು. ಸೊ ಆವಾಗ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಆರಾಮಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಹೇಳಿದಾಗೆ ಸೊ 6 ಡೇಸ್ 6 ಅವರ್ಸ್ ಫಾರ್ ಈಚ್ ಸಬ್ಜೆಕ್ಟ್ 5 ಡೇಸ್ ಮಾಡಿಕೊಂಡ್ರೆ 30 ಅವರ್ಸ್ ಟೈಮ್ ಸಿಗುತ್ತೆ. ಸೊ 30 ಅವರ್ಸ್ ಒಂದು ಸಬ್ಜೆಕ್ಟಿಗೆ ಆದರೆ 9 ಸಬ್ಜೆಕ್ಟ್ಸ್ಗೆ ನಿಮಗೆ ಎಷ್ಟು 270 ಅವರ್ಸ್ ಸಿಗುತ್ತೆ. 270 ಅವರ್ಸ್ ನೀವು ಫಿಸಿಕ್ಸ್ ಓದಿದ್ರಿ ಅಂದರೆ ಫಿಸಿಕ್ಸ್ ಅಂದು ಮಾತ್ರ ಅಲ್ಲ, ಬೇರೆ ಎಲ್ಲ ಸಬ್ಜೆಕ್ಟ್ಸು ಓದಿದ್ರು ಕೂಡ ಆರಾಮಾಗಿ ನೀವು ಕ್ವಾಲಿಫೈ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಸೊ ದಟ್ ಈಸ್ ಅಬೌಟ್ ದ ಸಿಲೆಬಸ್ ಕಂಪ್ಲೀಷನ್. ದೆನ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ಇದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಯಾಕೆ ಸಾಲ್ವ್ ಮಾಡಬೇಕು ಅಂತ ಅಂದರೆ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡ್ತೀರಿ, ಬಟ್ ಸುಮ್ಮನೆ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊತಾ ಹೋದರೆ ನಿಮ್ಗೆ ಅದರಿಂದ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ನೀವು ಯಾವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀರಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಈ ಟಾಪಿಕ್ಕಿಂದ ಇದೇ ರೀತಿ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ. ನಿಮಗೆ ಯಾವುದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದಾಗ ಯಾವುದು ಟಾಪಿಕ್ ಇಂಪಾರ್ಟೆಂಟು, ಯಾವುದು ಟಾಪಿಕಿಂದ ಜಾಸ್ತಿ ರಿಪೀಟೆಡ್ ಆಗಿ ಕ್ವೆಶನ್ಸ್ ಬಂದಿದ್ದಾವೆ, ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ KCET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಜೊತೆಗೆ ನೀವೇನು ಮಾಡಬೇಕು, ಇದರಲ್ಲಿ KEAಯಿಂದ ನಡೆಸಿರೋ ಫಿಸಿಕ್ಸ್ ಎಕ್ಸಾಮ್ಸು ಅಥವಾ ಬೇರೆ ಸಬ್ಜೆಕ್ಟ್ಸ್ನವರು ಕೂಡ KEAಯಿಂದ ಎಕ್ಸಾಮ್ಸ್ ಯಾವ್ಯಾವ ಎಕ್ಸಾಮ್ಸ್ ನಡೆಸಿದ್ದಾರೆ ಅದರಲ್ಲಿ ಫಿಸಿಕ್ಸ್ ರಿಲೇಟೆಡ್ ಕ್ವೆಶನ್ಸ್ ಅಥವಾ ನಿಮ್ಮ ಸಬ್ಜೆಕ್ಟ್ಸ್ ರಿಲೇಟೆಡ್ ಕ್ವೆಶನ್ಸ್ ಪ್ರೀವಿಯಸ್ ಇಯರ್ದು ಏನು ಬಂದಿದೆ ಅಂತ ನೀವು ನೋಡೋದ್ರಿಂದ ನಿಮಗೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಎಕ್ಸಾಮ್ನಲ್ಲಿ ಈ ಟಾಪಿಕಿಂದ ಹಿಂಗೆ ಬರುತ್ತೆ ಕ್ವೆಶನ್ ಅನ್ನೋದು ಗೊತ್ತಾಗುತ್ತೆ. ಸೊ ಇವಾಗ ನಾನು ಯೂಶ್ವಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನೆಲ್ಲ ಆನ್ಸರ್ ಮಾಡಿ ಟ್ರೈ ಮಾಡಿದ್ದು ನೋಡಿದಾಗ KCET ಮೈಸೂರು ಯೂನಿವರ್ಸಿಟಿನಲ್ಲಿ ಮಾಡಬೇಕಾದ್ರೆ ಏನಾಗ್ತಿತ್ತು, ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಎಲ್ಲ ಬರ್ತಾಯಿತ್ತು.
ಬಟ್ ಕೆ ಇ ಎಯಿಂದ ಮಾಡಿರೋ ಎಕ್ಸಾಮ್ಸ್ನ ನೋಡಿದ್ರೆ, ಸೊ ಕೆ ಇ ಎಯಿಂದ ಮಾಡಿರೋ ಎಕ್ಸಾಮ್ಸ್ನಲ್ಲಿ ಫಿಸಿಕ್ಸ್ ರಿಲೇಟೆಡ್ ಕ್ವೆಶನ್ಸ್ ಬಂದಾಗ ಡೈರೆಕ್ಟ್ ಕ್ವೆಶನ್ಸ್ ಇದ್ದಾವೆ. ಅದರಲ್ಲಿ ಏನು ಕ್ಯಾಲ್ಕುಲೇಷನ್ಸ್ ಆ ಥರದ್ದು ಏನು ಡೀಪಾಗಿ ಹೋಗೇ ಇಲ್ಲ. ಸೊ ಬಟ್ ಮೈಸೂರು ಯೂನಿವರ್ಸಿಟಿನವರು ಸ್ಪೆಸಿಫಿಕ್ಕಾಗಿ ಕ್ವೆಶನ್ಸ್ನ ಪಿಕ್ ಮಾಡ್ತಾರೆ. ಅಂದರೆ ಈ ಟಾಪಿಕ್ ಮೇಲೆ ಅಂದರೆ ಆ ಟಾಪಿಕ್ ಮೇಲೇ ಅಪ್ಲಿಕೇಶನ್ ಬೇಸ್ಡ್ ಲೆವೆಲ್ವರೆಗೂ ಹೋಗ್ತಾರೆ. ಬಟ್ ಕೆ ಇ ಎನವರು ಟಾಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳೋದೇನು ವೈಡ್ ರೇಂಜ್ ಆಫ್ ಟಾಪಿಕ್ಸ್ ಇರ್ತವೆ. ಬಟ್ ನಮಗೆ ಆ ಎಲ್ಲ ಟಾಪಿಕ್ಸ್ದು ನಮಗೆ ನಾಲೆಡ್ಜ್ ಇರಬೇಕು. ಸೊ ಆವಾಗ ಮಾತ್ರ ಕೆ ಇ ಎ ಕ್ವೆಶನ್ಸ್ನ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಮೈಸೂರು ಯೂನಿವರ್ಸಿಟಿ ಕ್ವೆಶನ್ಸು ಕೆ ಸೆಟ್ದು ಡೆಪ್ತ್ ನಾಲೆಡ್ಜ್ ಇರಬೇಕು. ಕೆ ಇ ಎದು ಡೆಪ್ತ್ ಇಲ್ಲ ಅಂದ್ರೂ ವೈಡ್ ನಾಲೆಡ್ಜ್ ಇರಬೇಕಂದ್ರೆ ಜಾಸ್ತಿ ಟಾಪಿಕ್ಸ್ನ ನೀವು ಕವರ್ ಮಾಡ್ಕೋಬೇಕು. ಆವಾಗ ಕೆ ಇ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಯಾವುದು ಟಾಪಿಕ್ ಮೇಲೆ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಅನ್ನೋದು ನೋಡ್ಕೊಳ್ಬೇಕಾದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಲಾಸ್ ನೋಟ್ಸ್, ಸ್ಟಡಿ ಮೆಟೀರಿಯಲ್ ಅಥವಾ ಆನ್ಲೈನ್ ಕ್ಲಾಸಸ್. ಸೊ ಕ್ಲಾಸ್ ನೋಟ್ಸು, ಆನ್ಲೈನ್ ಕ್ಲಾಸಸ್ಸು, ಸ್ಟಡಿ ಮೆಟೀರಿಯಲ್ ಅನ್ನೋದು ನೋಡೋದಾದರೆ ನೀವು ಏನು ಪಿ ಜಿ ಮಾಡಬೇಕಾದ್ರೆ ನಿಮ್ಮದೇ ಆದ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡಿರ್ತೀರ, ಅಥವಾ ಇವಾಗ ಕೆ ಸೆಟ್ಗೆ ಅಂತ ಹೇಳಿ ಯಾರಾದರೂ ಕೋಚಿಂಗ್ ಮಾಡ್ತಾಯಿದ್ರೆ ಅವ್ರ ಕೋಚಿಂಗ್ ನೋಟ್ಸ್ನ ಫಾಲೋ ಮಾಡ್ತಾ ಇರ್ತೀರ, ಅಥವಾ ಆನ್ಲೈನ್ ಕ್ಲಾಸಸ್, ಯೂಟ್ಯೂಬ್ ಕ್ಲಾಸಸ್ ನೋಡ್ಕೊಂಡ್ಬಿಟ್ಟು ನೀವು ಅದರಿಂದ ನೋಟ್ಸ್ ಮಾಡ್ಕೊಂಡಿರ್ತೀರ. ಸೊ ನಿಮ್ಮ ನೋಟ್ಸು ಫಸ್ಟು ನೀವೇನು ನೋಟ್ಸ್ ಬರೆದಿದ್ದೀರ ಆ ನೋಟ್ಸು ನಿಮಗೆ ಫಸ್ಟು ನಿಮ್ಮ ಗೈಡ್ ಆಗಿ ಇರಬೇಕು. ಅಂದರೆ ನೀವು ಏನು ನೋಟ್ಸ್ನಲ್ಲಿ ಬರೆದಿದ್ದೀರ ಪಿನ್ ಟು ಪಿನ್ ಈ ಒಂದು ಸೆಂಟೆನ್ಸ್ ಬರೆದಿದ್ರೆ ಅಂದರೆ ಆ ಸೆಂಟೆನ್ಸ್ದು ಮೀನಿಂಗು, ಅದ್ರ ರಿಲೇಟೆಡ್ ಕ್ವೆಶನ್ಸ್ ಬಂದಿದ್ದು ಎಲ್ಲನೂ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರಬೇಕು. ಸೊ ಅದು ಏನು ಕ್ಲಾಸ್ ನೋಟ್ಸು, ಆನ್ಲೈನ್ ಕ್ಲಾಸಸ್ಸು ಅಷ್ಟು ನೀವು ಥರೋಗಿ ನಿಮ್ಮ ನೋಟ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತೀನಿ. ದೆನ್ ರಿವಿಷನ್ ಆಫ್ ಮೈಕ್ರೋ ನೋಟ್ಸ್ ಲೈಕ್ ಫಾರ್ಮುಲಾ ನೋಟ್ಬುಕ್. ಸೊ ಯೂಶ್ವಲಿ ನಾನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಕೆ ಸೆಟ್ಗೆ ಒಂದು ಡೈರಿ ಮೇಂಟೈನ್ ಮಾಡಿದ್ದೆ. ಸೊ ಡೈರಿ ಮೇಂಟೈನ್ ಮಾಡಿಬಿಟ್ಟು ಆ ಡೈರಿನಲ್ಲಿ ನಮಗೆ 9 ಸಬ್ಜೆಕ್ಟ್ಸ್ ಬರುತ್ತೆ ಫಿಸಿಕ್ಸಲ್ಲಿ ಅಂತ ಆದರೆ ಆ ಡೈರಿನ ನಾನು 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೆ. ಸೊ 9 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಫಸ್ಟು ಲೈಕ್ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಮ್ಯಾಥಮೆಟಿಕಲ್ ಫಿಸಿಕ್ಸ್ ರಿಲೇಟೆಡ್ ಏನೇನು ಫಾರ್ಮುಲಾ ಬರುತ್ತೆ ಎಲ್ಲನೂ ಬರ್ಕೊಂಡಿದ್ದೆ. ನೆಕ್ಸ್ಟ್ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಅಂದರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನಲ್ಲಿ ಏನೇನು ಫಾರ್ಮುಲಾಸ್ ಬರುತ್ತೆ ಅದನ್ನೆಲ್ಲ ಬರ್ತಿದ್ದೆ. ಆಮೇಲೆ ಕ್ವಾಂಟಮ್, ಆಮೇಲೆ ಎಲೆಕ್ಟ್ರಾನಿಕ್ಸು, ಆಮೇಲೆ ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸು, ನ್ಯೂಕ್ಲಿಯರ್ ಫಿಸಿಕ್ಸು, ಈ ರೀತಿ ಎಲ್ಲನೂ 9 ಸೆಕ್ಷನ್ಸ್ನ ಡೈರಿನ 9 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿಕೊಂಡು ಅದರಲ್ಲಿ ಬರೋಂಥ ಎಲ್ಲ ಫಾರ್ಮುಲಾಸ್ನ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೆ. ಸೊ ಯೂಶ್ವಲಿ ಯಾವಾಗ ನಿಮಗೆ ಫ್ರೀ ಟೈಮ್ ಸಿಗುತ್ತೆ, ಸೊ ನಿಮಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸೊ ಆ ಟೈಮ್ನಲ್ಲಿ ಆ ಡೈರಿ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಏನು ಮಾಡಬೇಕು, ಜಸ್ಟ್ ನೀವು ಆ ಡೈರಿನ ಮುಂದೆ ಇಟ್ಕೊಂಡ್ಬಿಟ್ಟು ಪೇಜಸ್ ಟರ್ನ್ ಮಾಡ್ತಾ ಹೋಗಬೇಕು. ಸೊ ನೀವು ಆ ಡೈರಿನಲ್ಲಿ ಆ ಫಾರ್ಮುಲಾ ಒಂದು ಕಾನ್ಸೆಪ್ಟ್ ಕಲ್ತಿರ್ತೀರಿ, ಆ ಕಾನ್ಸೆಪ್ಟ್ ರಿಲೇಟೆಡ್ ಒಂದು ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾನ ನೀವು ಆ ಡೈರಿನಲ್ಲಿ ಎಂಟರ್ ಮಾಡಿದಾಗ ನೀವು ಖಾಲಿ ಕುತ್ಕೊಂಡಾಗ ನೀವು ಆ ಡೈರಿಯಿಂದ ಪೇಜಸ್ನ ಟರ್ನ್ ಮಾಡ್ತಾ ಇದ್ದರೆ ಏನಾಗುತ್ತೆ, ಆ ಕಾನ್ಸೆಪ್ಟು ನಿಮ್ಮ ಮೈಂಡಲ್ಲಿ ಬರುತ್ತೆ, ಫಾರ್ಮುಲಾ ಎದುರಿಗಿರುತ್ತೆ. ಸೊ ಇದು ಏನು ರಿವಿಷನ್ ಆಫ್ ಮೈಕ್ರೋ ನೋಟ್ಸ್ ಅಂತ ಹೇಳ್ತೀನಿ. ಇದು ಫಾರ್ಮುಲಾ ನೋಟ್ಬುಕ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಷ್ಟು ಎಫೆಕ್ಟಿವ್ ನನಗೆ ಪ್ರಿಪ್ರೇಷನ್ನಲ್ಲಿ ಬಹಳ ಎಫೆಕ್ಟಿವ್ ಅಂತ ಅನ್ನಿಸ್ತು ಫಾರ್ಮುಲಾ ನೋಟ್ಬುಕ್. ಸ್ಪೆಷಲಿ ಯಾರೆಲ್ಲ ಫಿಸಿಕ್ಸ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ, ಮ್ಯಾಥ್ಸ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ, ಅವರು ಫಾರ್ಮುಲಾ ನೋಟ್ಬುಕ್ ಮಾಡ್ಕೊಳ್ಳೋದ್ರಿಂದ ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಕ್ವಿಕ್ ರಿವಿಷನ್ ಮಾಡೋದಕ್ಕೂ ಫಾರ್ಮುಲಾ ನೋಟ್ಬುಕ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಫಾರ್ಮುಲಾ ನೋಟ್ಬುಕ್ ಐಡಿಯಾನ ಹೇಳ್ತಾ ಇದ್ದೀನಿ. ದೆನ್ ಫಸ್ಟ್ ರಿವಿಷನ್ ಸೈಕಲ್ ಫ್ರಮ್ ಕ್ಲಾಸ್ ನೋಟ್ಸು. ಫಸ್ಟ್ ನೀವು ಏನು ಮಾಡ್ತಾ ಇರ್ತೀರಿ, 1 ಡೇ 1 ವೀಕ್ 1 ಮಂತ್. ಸೊ 1 ಡೇ 1 ವೀಕ್ 1 ಮಂತ್ ಅಂದರೆ ಇವಾಗ ಸಪೋಸ್ ನೀವು ಇವತ್ತು ಕುತ್ಕೊಂಡಿರ್ತೀರಿ ಓದೋದಕ್ಕೆ. ಸೊ ಮಾರ್ನಿಂಗ್ ಒಂದು 2 ಅವರ್ಸ್ ಕುತ್ಕೊಂಡು ಓದಿರ್ತೀರಿ. ಆಮೇಲೆ ಈವ್ನಿಂಗು ಅಥವಾ ಪ್ರಿಪ್ರೇಷನ್ ಯಾರೆಲ್ಲ ವರ್ಕಿಂಗ್ ಇದ್ದೀರಾ ಅವ್ರದ್ದು ಹೇಳ್ತಾ ಇದ್ದೀನಿ. ಸೊ ವರ್ಕಿಂಗ್ ಇರಲಾರ್ದವ್ರಿಗೆ ಪರ್ ಡೇ 6 ಅವರ್ಸ್ ಅದಕ್ಕಿಂತ ಜಾಸ್ತಿನೇ ಟೈಮ್ ಸಿಗುತ್ತೆ. ಸೊ ವರ್ಕಿಂಗ್ ಇರೋರಿಗೆ 6 ಅವರ್ಸ್ನ ಡೆಡಿಕೇಟ್ ಮಾಡಲೇಬೇಕು. ಸೊ ಆವಾಗ ಒಂದು ಮಾರ್ನಿಂಗ್ ಒಂದು 2 ಅವರ್ಸು, ಈವ್ನಿಂಗ್ ಒಂದು 4 ಅವರ್ಸ್ ಮಾಡ್ತೀರಿ. ಸೊ 4 ಅವರ್ಸ್ ಮಾಡಿದಾಗ ನೀವೇನು ಮಾಡ್ತೀರಿ, ಆ ಡೇದು 6 ಅವರ್ಸ್ನಲ್ಲಿ ನೀವು ಏನೇನು ಮಾಡಿದೆ ಅಂತ ಹೇಳಿ ನೈಟು ಒಂದು ಸರ್ತಿ 10 ಮಿನಿಟ್ಸು ರಿಕಾಲ್ ಮಾಡ್ಕೋಬೇಕು. ಸೊ ರಿಕಾಲ್ ಮಾಡ್ಕೊಂಡಾಗ ಜಸ್ಟ್ ನಿಮ್ಮ ನೋಟ್ಸ್ನೇ ಪೇಜಸ್ ಟರ್ನ್ ಮಾಡ್ತಾ ಹೋಗಬೇಕು. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಂದು ರಿವಿಷನ್ ಆಗುತ್ತೆ. ಅದನ್ನು 1 ಡೇ ರಿವಿಷನ್ ಅಂತ ಹೇಳ್ತೀನಿ. ಈಗ ಸಪೋಸ್ ನೀವು ಮಂಡೇ ಟು ಸ್ಯಾಟರ್ಡೇವರೆಗೂ ನೀವು ವರ್ಕ್ ಮಾಡಿರ್ತೀರಿ. ಮಂಡೇ ಟು ಸ್ಯಾಟರ್ಡೇವರೆಗೂ ನೀವು ವರ್ಕ್ ಮಾಡಿ ಲೈಕ್ 5 ಡೇಸ್ಗೆ ಒಂದು ಸಬ್ಜೆಕ್ಟ್ ಅಂತ ಹೇಳಿದೆ. 5 ಡೇಸ್ಗೆ ಒಂದು ಸಬ್ಜೆಕ್ಟ್ ಮಾಡಿರ್ತೀರಿ. ಎವ್ರಿ ಡೇ ರಿವಿಷನ್ ಮಾಡ್ತೀರಿ. ಮತ್ತು 1 ವೀಕ್ ಆದಮೇಲೆ
ಆ ಫಸ್ಟ್ ಡೇಯಿಂದ 5th ಡೇವರೆಗೂ ಏನು ರಿವಿಷನ್ ಮಾಡಿರ್ತೀರಿ, ಸೊ ಡೇ 1ಇಂದ ಡೇ 5ವರೆಗೂ ಏನು ಡೈಲಿ 1 2 3 4 5 ಡೈಲಿ ರಿವಿಷನ್ ಮಾಡಿರ್ತೀರ. 5th ಡೇ ಏನು ಮಾಡಬೇಕು, ಈ ಫಸ್ಟ್ ಡೇಯಿಂದ ಮಾಡಿರೋದೆಲ್ಲ ನೋಟ್ಸ್ನು ರಿವೈಸ್ ಮಾಡಬೇಕು. ಸೊ ದಟ್ ಈಸ್ ದ 5th ಡೇ ರಿವಿಷನ್ ಅಂತ ಹೇಳ್ತೀವಿ. ದೆನ್ ಇದಾದಮೇಲೆ 1 ಮಂತ್ ರಿವಿಷನ್. ಸೊ 1 ಮಂತ್ ರಿವಿಷನ್ ಅಂದರೆ ಎವ್ರಿ ಡೇ ರಿವಿಷನ್ ಇರುತ್ತೆ, ವೀಕ್ಲಿ ರಿವಿಷನ್ ಇರುತ್ತೆ. 1 ಮಂತ್ ರಿವಿಷನ್ ಇದ್ದಾಗ ಈ ಹೋಲ್ ಮಂತ್ ಏನು ಮಾಡಿದ್ರಿ ಅದರದ್ದು ರಿವಿಷನ್ ಮಾಡಬೇಕು. ಸೊ ದಟ್ ಈಸ್ ಫಸ್ಟ್ ರಿವಿಷನ್ ಸೈಕಲ್ ಅಂತ ಹೇಳ್ತೀನಿ. ದೆನ್ ನೆಕ್ಸ್ಟ್ ಒನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಸೈಕ್ಲಿಕ್ ರಿವಿಷನ್ ಅಂತ ಬೇಸ್ಡ್ ಆನ್ ಟೆಸ್ಟ್ ಸೀರೀಸ್ ಅಂತ ಅಂದರೆ, ನೀವು ಇವಾಗ ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಿರಿ ಅಂತ ಪ್ರತಿ ಸಲ ಹೇಳ್ತಾ ಇರ್ತೀನಿ. ಸೊ ನಿಮಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಬೇರೆಯವ್ರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಏನು ಅಂದರೆ KCETಗೆ ಪ್ರಿಪ್ರೇಷನ್ ಮಾಡೋದು ತುಂಬ ಈಸಿ ಅನ್ನಿಸ್ತು ನನಗೆ. ಯಾಕಂದರೆ CSIR ಕ್ವೆಶನ್ಸ್ನ ಟ್ರೈ ಮಾಡ್ತಾ ಹೋದಂಗೆಲ್ಲ ನಾನು ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದಾಗ ಸೆಕೆಂಡ್ ಆ್ಯಂಡ್ ಥರ್ಡ್ ಸೈಕ್ಲಿಕ್ ರಿವಿಷನ್ ಟೈಮ್ನಲ್ಲಿ, ಅಂದರೆ ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದಾಗ ನಾನು CSIR ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾಯಿದ್ದೆ. ಬಟ್ CSIR ಕ್ವೆಶನ್ಸ್ನ ಸಾಲ್ವ್ ಮಾಡಿದಾಗ ನನಗೆ KCET ಕ್ವೆಶನ್ಸು ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಬರುತ್ತೆ. ಸೊ CSIR ಲೆವೆಲ್ಲು ಜಾಸ್ತಿ ಏನೋ ಟಫ್ನೆಸ್ ಇರೋದ್ರಿಂದ ನಾವು ಜಾಸ್ತಿ ಟಫ್ನೆಸ್ ಇರೋಂಥ ಕ್ವೆಶನ್ಸ್ ಟೆಸ್ಟ್ ಸೀರೀಸ್ನ ನಾವು ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ KCET ಈಸಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ CSIRದು ನೆಟ್ದು ಏನು ಟೆಸ್ಟ್ ಸೀರೀಸು ಮಾಕ್ ಟೆಸ್ಟ್ ಪೇಪರ್ಸು ನಿಮಗೆ ನೆಟ್ಟಲ್ಲಿ ಸಿಗುತ್ತೆ. ಸಾಕಷ್ಟು ಏನಿದೆ, ಅನ್ಅಕಾಡೆಮಿ ಇದೆ, ಮತ್ತು ಫಿಸಿಕ್ಸ್ ಅಂತ ಇದೆ, FIZIKS ಅಂತೇಳಿ, ಈಗ ಎಲ್ಲ ಫಿಸಿಕ್ಸ್ ವಾಲ ಅದನ್ನೂ ಬಂದಿದೆ. ಸೊ ಸಾಕಷ್ಟು ವೇದಮಿ ಅಂತ ಇದೆ. ಸೊ ಮತ್ತು ಇನ್ನೊಂದು IFAS ಅಂತ ಇದೆ. ಸೊ ಆ ರೀತಿ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ನಿಮಗೆ ಮತ್ತು ಈವನ್ ಆ್ಯಪ್ಸ್ ಕೂಡ ಇದ್ದಾವೆ, ಏನು CSIR ನೆಟ್ ಆ್ಯಪ್ಸ್ ಕೂಡ ಇದ್ದಾವೆ. ಸೊ ಆ ಆ್ಯಪ್ಸಿಂದ ಕೂಡ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಡೌನ್ಲೋಡ್ ಮಾಡ್ಕೊಬಂದು ನೀವು ಸಾಲ್ವ್ ಮಾಡ್ಬೋದು. ಸೊ ನೀವು ಯಾವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀರಿ ಆವಾಗ ನಿಮಗೆ ಇನ್ನೂ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದು ಸೆಕೆಂಡ್ ಆ್ಯಂಡ್ ಥರ್ಡ್ ಸೈಕ್ಲಿಕ್ ರಿವಿಷನ್ ಅಂತ ಹೇಳ್ತೀವಿ. ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅಂದರೆ, ಇವಾಗ ಸಪೋಸ್ ನಿಮಗೆ 31st ಡಿಸೆಂಬರ್ ನಿಮಗೆ ಏನು ಎಕ್ಸಾಮ್ ಇದೆ ಅಂತ, ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗಿದ್ದ ಡೇಟ್ ಬಂತು. ಸೊ 31st ಡಿಸೆಂಬರ್ವರೆಗೂ ನೀವು ಪ್ರಿಪ್ರೇಷನ್ ಮಾಡ್ತಾ ಕೂತ್ರೆ ನಿಮಗೆ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡೋದು ಗೊತ್ತಾಗಲ್ಲ. ಸೊ 31st ಡಿಸೆಂಬರ್ಗಿಂತಲೂ ನೀವು ಅರೌಂಡ್ 25th ಡಿಸೆಂಬರ್ಗೆ ನಿಮ್ಮ ಎಲ್ಲ ಸಬ್ಜೆಕ್ಟ್ಸ್ದು ಕವರ್ ಮಾಡ್ಕೊಂಬಿಡ್ಬೇಕು. ಅಂದರೆ 45 ಡೇಸ್ ಅಂತ ಹೇಳಿದೆ ನಾನು. ಆ್ಯಕ್ಚುಲಿ ಇರೋದು 48 ಡೇಸ್ ಇದೆ. 48 ಡೇಸಲ್ಲಿ 45 ಡೇಸು ನೀವೆಲ್ಲ ಸಬ್ಜೆಕ್ಟ್ಸ್ನು ಕವರ್ ಮಾಡಿಕೊಂಡು ಲಾಸ್ಟ್ 3 ಡೇಸ್ ಏನಿರುತ್ತೆ ಆ ಲಾಸ್ಟ್ 3 ಡೇಸು ಈ ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅಂದರೆ ಏನು, ಇವಾಗ ನಿಮ್ಮ ಹತ್ರ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇರುತ್ತೆ. ಸೊ ನೆಟ್ಟಿಂದ ಡೌನ್ಲೋಡ್ ಮಾಡಿಕೊಂಡು ಆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ತಗೊಂಬಿಟ್ಟು ಪ್ರಿಂಟ್ ತಗೊಂಡು ನೀವೇ ಟೈಮ್ ಸೆಟ್ ಮಾಡ್ಕೋಬೇಕು. ಸೊ ಈವನ್ ಜನರಲ್ ಪೇಪರಿಂದನೇ ಸ್ಟಾರ್ಟ್ ಮಾಡಬೇಕು. ಜನರಲ್ ಪೇಪರಿಂದನೇ ಸ್ಟಾರ್ಟ್ ಮಾಡಿ, ಈಗ ಸಪೋಸ್ ಏನು ರೀಸೆಂಟಾಗಿ 2021 ಪೇಪರ್ ಅಥವಾ 2020 ಪೇಪರ್, 2020 ಪೇಪರ್ದು ಜನರಲ್ ಪೇಪರು ಪಾರ್ಟ್ ಎದು ಆ್ಯಂಡ್ ಸ್ಪೆಸಿಫಿಕ್ ಪೇಪರ್ ಪಾರ್ಟ್ ಬಿದು ಇದು ಎರಡನ್ನೂ ಪ್ರಿಂಟ್ ತೆಕ್ಕೊಂಡು, ಯಾರು ಇನ್ವಿಜಿಲೇಟರ್ಸು ಬೇಕಾಗಿಲ್ಲ, ನಿಮ್ಮದು ನೀವೇ ಟೈಮ್ ಸೆಟ್ ಮಾಡ್ಕೋಬೇಕು. ಇಷ್ಟು ಟೈಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಇಷ್ಟು ಟೈಮ್ಗೆ ಎಕ್ಸಾಮ್ ಮುಗಿಯುತ್ತೆ ಅಂತಾದರೆ ಆ ಟೈಮಿಂಗ್ನಲ್ಲಿ ನೀವು ಯಾವುದೇ ಡಿಸ್ಟರ್ಬೆನ್ಸ್ ಇರಲಾರ್ದಾಗೆ ಒಂದು ಕಡೆ ಕುತ್ಕೊಂಡ್ಬಿಟ್ಟು ನಿಮ್ಮದು ನೀವೇ ಆ ಪೇಪರ್ಸ್ನ ಇಟ್ಕೊಂಡು ನೀವು ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆ ರೀತಿ ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಆವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಟಾಪಿಕ್ಸ್ನಲ್ಲಿ ನಿಮಗೆ ವೀಕ್ ಇದ್ದೀರಿ ಅಂತ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಾಗಿ ಇದನ್ನು 1 ಮಂತ್ ಬಿಫೋರ್ನೇ ಮಾಡಬೇಕು. ಬಟ್ ಈಗ ನಾನು 49 ಡೇಸ್ದು ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ ಅಂತಂದಿದ್ದಕ್ಕೆ ಲಾಸ್ಟ್ 3 ಡೇಸ್ ಅಂತ ಹೇಳಿದ್ದೀನಿ ನಾನು. ಸೊ ಇವಾಗ ನೀವು ಆ ರೀತಿ ಮಾಡೋದ್ರಿಂದ, ಅಂದರೆ ಲಾಸ್ಟ್ 3 ಡೇಸು ಕಂಪ್ಲೀಟಾಗಿ ಟೆಸ್ಟ್ ಮಾಡಬೇಕು. ಅಂದರೆ ನೀವು 3 hours ಎಕ್ಸಾಮ್ ಬರೀತೀರಿ, ನಿಮ್ಮ ಪೇಪರ್ನ ನೀವೇ ಕರೆಕ್ಷನ್ ಮಾಡ್ಕೊತೀರಿ. ಸೊ ಕರೆಕ್ಷನ್ ಮಾಡ್ಕೊಂಡಾಗ ನಿಮಗೆ ಮಾರ್ಕ್ಸ್ ಎಷ್ಟು ಬಂತು ಅದು ಪಾಸಿಟಿವ್ ಆಗುತ್ತೆ, ಎಷ್ಟು ಮಾರ್ಕ್ಸು ಕಳ್ಕೊಂಡ್ರಿ ಅದು ನೆಗೆಟಿವ್ ಆಗುತ್ತೆ. ಸೊ ಪಾಸಿಟಿವ್ ಬಂದಿದ್ರನ್ನ ರಿವಿಷನ್ ಕಡಿಮೆ ಮಾಡಬೇಕು, ನೆಗೆಟಿವ್ ಬಂದಿದ್ದ ಮಾರ್ಕ್ಸ್ನ, ಅಂದರೆ ಯಾವುದರಲ್ಲಿ ಮಾರ್ಕ್ಸ್ ಲಾಸ್ ಆಗಿದೆ ಆ ಟಾಪಿಕ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ನಿಮಗೆ ಇನ್ನೂ ಆ ಟಾಪಿಕ್ಸ್ ಬರಲ್ಲ ಇನ್ನೂ ಕ್ಲಿಯರ್ ಆಗಿ ಅಂಥೇಳಿ. ಸೊ ಆ ಟಾಪಿಕ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಏನಾಗುತ್ತೆ, ಆ ಲಾಸ್ಟ್ 3 ಡೇಸ್ನಲ್ಲಿ ನಿಮಗೆ ಯಾವ ಟಾಪಿಕ್ಸ್ ಆನ್ಸರ್ ಮಾಡೋಕ್ಕೆ ಬಂದಿರಲ್ಲ ಆ ಟಾಪಿಕ್ಸ್ನ ಕವರ್ ಮಾಡ್ಕೊಂಡಾಗ ನಿಮಗೆ ಕಂಪ್ಲೀಟಾಗಿ ಒಂದು ಗ್ರಿಪ್ ಬರುತ್ತೆ. ಸೊ ಆ ರೀತಿ ಮಾಡೋದ್ರಿಂದನೂ ನಿಮಗೆ
ಏನು ಸಕ್ಸಸ್ಗೆ ಹತ್ತಿರ ಆಗ್ತೀರಾ ಅಂತ ಹೇಳ್ತೀನಿ. ದೆನ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಡೈಲಿ ಪ್ಲ್ಯಾನಿಂಗ್. ಸೊ ಡೈಲಿ ಪ್ಲ್ಯಾನಿಂಗ್ ಆ್ಯಂಡ್ ನೋ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳಿದ್ದೀನಿ. ಸೊ ಡೈಲಿ ಪ್ಲ್ಯಾನಿಂಗ್ ಅಂದರೆ ಇವತ್ತು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಅಂದರೆ ಇವತ್ತಿಂದನೇ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೂ ಕೂಡ, ಕನ್ಸಿಸ್ಟೆಂಟಾಗಿ ಮಾಡಿದ್ರೂ ಕೂಡ ನೀವು KCET ಕ್ವಾಲಿಫೈ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೀನಿ ನಾನು. ಈಗ KCET ಡೈಲಿ ಪ್ಲ್ಯಾನಿಂಗ್ ಅಂದರೆ ಹೆಂಗೆ ಮಾಡಬೇಕು? ಸೊ ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಹತ್ರ ಒಂದು ಪಿಕ್ಚರ್ ಬಂದುಬಿಡಬೇಕು. ಸೊ 9 ಸಬ್ಜೆಕ್ಟ್ಸ್ ಇದೆ. 9 ಸಬ್ಜೆಕ್ಟ್ಸಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಒಂದು ಕಡೆ ಬರ್ಕೊಂಬಿಡ್ಬೇಕು. ಸೊ ಆ 9 ಸಬ್ಜೆಕ್ಟ್ಸು ಇಂಪಾರ್ಟೆಂಟ್ ಟಾಪಿಕ್ಸ್ನ ಬರ್ಕೊಂಬಿಡ್ತೀರಿ. ಸೊ ಬರ್ಕೊಂಡ್ಮೇಲೆ ಇದರಲ್ಲಿ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಫಸ್ಟ್ ನಿಮಗೆ ಯಾವ ಸಬ್ಜೆಕ್ಟು ಈಸಿಯಾಗಿ ಅನಿಸುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ, ಆ ಸಬ್ಜೆಕ್ಟ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ. ಸೊ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಇದೆ, ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇದೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಇದೆ, ನ್ಯೂಕ್ಲಿಯರ್ ಫಿಸಿಕ್ಸ್ ಇದೆ. ಈಗ ಸಪೋಸ್ ನಿಮಗೆ ಎಲೆಕ್ಟ್ರಾನಿಕ್ಸ್ ಇಷ್ಟ ಆಯಿತು, ಈಸಿಯಾಗಿ ಅರ್ಥ ಆಗುತ್ತೆ ಅಂದರೆ ಫಸ್ಟು ಎಲೆಕ್ಟ್ರಾನಿಕ್ಸ್ದೆಲ್ಲ ಕವರ್ ಮಾಡ್ಕೊಂಡ್ಬಿಡ್ತೀರಿ ಫಸ್ಟ್ 5 ಡೇಸ್. ಅದಾದಮೇಲೆ ಪ್ರೀವಿಯಸ್ ಇಯರ್ ನಾನೆಲ್ಲ ಆಲ್ರೆಡಿ ಹೇಳಿದೆ ಹೆಂಗೆ ಮಾಡಬೇಕು ಪ್ರಾಕ್ಟೀಸು ಅಂಥೇಳಿ. ಅದೆಲ್ಲ ಆದಮೇಲೆ ನೀವು ಏನೋ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸಿಗೆ ಬರ್ತೀರಿ, ಅದರಲ್ಲಿರೋ ಟಾಪಿಕ್ಸ್ನ ಕವರ್ ಮಾಡ್ಕೊತೀರಿ. ಆಮೇಲೆ ಥರ್ಮೋಡೈನಮಿಕ್ಸ್ಗೆ ಹೋಗ್ತೀರಿ, ಅದರಲ್ಲಿರೋದು ಕವರ್ ಮಾಡ್ಕೊತೀರಿ. ಸೊ ಈ ರೀತಿ ನಿಮಗೆ ಡೈಲಿ ಪ್ಲ್ಯಾನಿಂಗು, ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಈ ಪ್ಲ್ಯಾನಿಂಗ್ ಸ್ಟ್ರಕ್ಚರು ನಿಮಗೆ ರೆಡಿ ಆಗಿಬಿಡಬೇಕು. ನಿಮ್ಮದು ನೀವೇ ಪ್ಲ್ಯಾನಿಂಗ್ ಮಾಡ್ಕೊಂಬಿಡಬೇಕು. ಯಾಕಂದರೆ ಇಲ್ಲಿ ಈ ಎಕ್ಸಾಮ್ ನಿಮ್ಮದಾಗಿರೋದ್ರಿಂದ ಪ್ಲ್ಯಾನಿಂಗು ನೀವೇ ಮಾಡ್ಕೋಬೇಕು, ಪ್ರಿಪ್ರೇಷನ್ ಕೂಡ ನೀವೇ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ಪ್ಲ್ಯಾನಿಂಗ್. ಸೊ ನೋ ಪ್ರೊಕ್ರಾಸ್ಟಿನೇಷನ್. ಸೊ ಇದರಲ್ಲಿ ನೀವು ಎವ್ರಿ ಡೇ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ಇವತ್ತಿನ ದಿನ ನೀವು ಏನು 6 ಅವರ್ಸ್ ಮಾಡಿದ್ದೀರಿ ಅಂತ ಆದರೆ, ಇವತ್ತು ನೀವು ನೈಟ್ ಮಲಗಬೇಕಾದ್ರೆ ಏನು ಮಲಗಿದ ತಕ್ಷಣವೇ ಯಾರಿಗೂ ನಿದ್ದೆ ಬರೋಲ್ಲ. ಒಂದು 10 ಮಿನಿಟ್ಸ್ವರೆಗೂ ಇವತ್ತಿಂದ ಏನು ಮಾಡಿದ್ದೀರಿ ಅದರದ್ದು ರಿಕಾಲ್ ಮಾಡ್ಕೋಬೇಕು. ನಾಳೆಗೆ ಏನು ಮಾಡಬೇಕು ಅಂತ ಟು ಡೂ ಲಿಸ್ಟ್ ಅನ್ನೋದು ನಿಮಗೆ ರೆಡಿ ಇರಬೇಕು. ಸೊ ಇವತ್ತು ಮಲ್ಕೊಂಡಾಗ ಲಾಸ್ಟ್ಗೆ ಒಂದು 5 ಮಿನಿಟ್ಸು ನೀವು ಏನು ಮಾಡಿದ್ರಿ ಬೆಳಗ್ಗೆಯಿಂದ ಮಲಗೋವರೆಗೂ ಅನ್ನೋದನ್ನು ನೀವು ರಿಕಾಲ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿನೇ ಒಂದು ರಿವಿಷನ್ ಆಗೋಗ್ಬಿಡುತ್ತೆ. ಸೊ ನಾನು 1 ಡೇ ರಿವಿಷನ್, 1 ವೀಕ್ ರಿವಿಷನ್, 1 ಮಂತ್ ರಿವಿಷನ್ ಅಂತೆಲ್ಲ ಹೇಳಿದೆ. ಸೊ ಡೇ ರಿವಿಷನ್ ಜೊತೆಗೆ 5 ಮಿನಿಟ್ಸಲ್ಲಿ ಹೋಲ್ ಡೇನೇ ರಿಕಾಲ್ ಮಾಡ್ಕೊಂಬಿಡ್ಬೋದು. ಸೊ ಅದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೋ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳಿದ್ದೀನಿ ನಾನಿಲ್ಲಿ. ನೋ ಪ್ರೊಕ್ರಾಸ್ಟಿನೇಷನ್ ಅಂತ ಅಂದರೆ, ಇವಾಗ ಸಪೋಸ್ ನೀವು ಇವತ್ತಿಂದು ಲಿಸ್ಟ್ ಇರುತ್ತೆ ರೆಡಿ. ಇವತ್ತು ಸಪೋಸ್ ನೀವೆಲ್ಗೋ ಹೋಗಬೇಕಾಗಿ ಬಂತು, ಅಥವಾ ಏನೋ ಒಂದು ವರ್ಕ್ ಅರ್ಜೆಂಟಾಗಿ ವರ್ಕ್ ಬಂತು ಅಂತ ಅಂದರೆ, ಇವತ್ತಿಂದ ಏನು ಪ್ಲ್ಯಾನ್ ಇರುತ್ತೆ ಅದನ್ನೇನು ಮಾಡ್ತೀರಿ, ನಾಳೆಗೆ ಅಂತ ಶಿಫ್ಟ್ ಮಾಡ್ತೀರಿ. ಸೊ ನಾಳೆಗೆ ನೀವು ಒಂದು 5 ಟಾಪಿಕ್ಸ್ ಮಾಡ್ಕೊಂಡಿರ್ತೀರಿ. ಸೊ ಈ 5 ಟಾಪಿಕ್ಸ್ ಜೊತೆಗೆ ಇವತ್ತಿಂದ ಒಂದು 3 ಟಾಪಿಕ್ಸ್ ಆ್ಯಡ್ ಆದರೆ ಟೋಟಲ್ ಎಷ್ಟಾಗುತ್ತೆ, 8 ಆಗುತ್ತೆ. ಸೊ 8 ಟಾಪಿಕ್ಸು ಸೇಮ್ ಡೇ ಕವರ್ ಮಾಡೋಕ್ಕಾಗಲಿಲ್ಲದ್ರೆ ಏನು ಮಾಡ್ತೀರಿ, ಸೊ ಇಲ್ಲಿ ಒಂದು 6 ಟಾಪಿಕ್ ಮಾಡಿದ್ರೆ ಮತ್ತೆ 2 ಟಾಪಿಕ್ನ ನೆಕ್ಸ್ಟ್ ಇದನ್ನು ಮಾಡ್ತೀರಿ. ಸೊ ಈ ರೀತಿ ನೆಕ್ಸ್ಟ್ ಅಂತ ಹೇಳಿ ನಾಳೆ ಮಾಡೋಣ ಅನ್ನೋದನ್ನು ಪ್ರೊಕ್ರಾಸ್ಟಿನೇಷನ್ ಅಂತ ಕರಿತೀವಿ. ಸೊ ಆ ಪ್ರೊಕ್ರಾಸ್ಟಿನೇಷನ್ನ ನೀವು ಅವಾಯ್ಡ್ ಮಾಡಬೇಕು. ಏನೇ ಆಗಲಿ, ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಇವತ್ತಿಂದು ಟು ಡೂ ಲಿಸ್ಟ್ ಏನಿರುತ್ತೆ ನಿಮ್ಮದು, ಅವತ್ತೇ ಮುಗಿಸ್ಕೋಬೇಕು. ಆವಾಗ ಮಾತ್ರ ನಿಮಗೆ ಒಂದು ಪಾಸಿಟಿವ್ನೆಸ್ ಬರುತ್ತೆ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತೀನಿ. ದೆನ್ ವೀಕ್ಲಿ ಪ್ಲ್ಯಾನಿಂಗ್. ಸೊ ಡೈಲಿ ಪ್ಲ್ಯಾನಿಂಗು ಇವತ್ತೇನು ಮಾಡಬೇಕು ಅಂತ ಹೇಳಿ ಡೈಲಿ ಪ್ಲ್ಯಾನಿಂಗ್ ಮಾಡ್ಕೊತೀರಿ. ವೀಕ್ಲಿ ಪ್ಲ್ಯಾನಿಂಗ್ ಅಂತಂದರೆ, ಈಗ ನಾನು 5 ಡೇಸ್ಗೆ ಒಂದು ಸಬ್ಜೆಕ್ಟು ಅಂತ ಹೇಳಿದೆ. ಸೊ ಆ 5 ಡೇಸ್ಗೆ ಒಂದು ಸಬ್ಜೆಕ್ಟು ಅಂದರೆ, ಈ 5 ಡೇಸ್ಗೆ ನೀವೇನು ಹಾಕ್ಕೊಂಡಿರ್ತೀರಿ, ಈ 5 ಡೇಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಪ್ರೀವಿಯಸ್ ವೀಕ್ ಏನು ಮಾಡ್ತೀರಿ, ಸಪೋಸ್ ಇವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇವತ್ತು ನೀವು ನೆಕ್ಸ್ಟ್ 5 ಡೇಸು ನೀವು ಯಾವ್ದು ಟಾಪಿಕ್ನ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅದರದ್ದು ಪ್ಲ್ಯಾನಿಂಗ್ ಮಾಡ್ಕೊಂಬಿಡಬೇಕು. ಅಂದರೆ ಇವಾಗ ನಾನು ಮ್ಯಾಥಮೆಟಿಕಲ್ ಫಿಸಿಕ್ಸ್ದು ರಿಲೇಟೆಡ್ ನಾನು ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿದ್ದೀನಿ. ಸೊ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಮಾಡಬೇಕು ಅಂತ ಫಿಕ್ಸ್ ಆದರೆ, ಮ್ಯಾಥಮೆಟಿಕಲ್ ಫಿಸಿಕ್ಸ್ನಲ್ಲಿ ಎಷ್ಟು ಟಾಪಿಕ್ಸ್ ಇದ್ದಾವೆ ಅಂತ 1 ವೀಕಿಗೆ ಬರ್ಕೊಂಬಿಡಬೇಕು. ಸೊ ಆ 1 ವೀಕ್ನಲ್ಲಿ ಬರ್ಕೊಂಡ್ಮೇಲೆ 1 ಡೇನಲ್ಲಿ ಎಷ್ಟು ಟಾಪಿಕ್ಸ್ ಕವರ್ ಮಾಡ್ತೀನಿ ಅಂಥೇಳಿ ಅದು ಡೈಲಿ ಪ್ಲ್ಯಾನಿಂಗ್. 1 ವೀಕಿಗೆ ಮ್ಯಾಥಮೆಟಿಕಲ್ ಫಿಸಿಕ್ಸ್ ಮುಗಿಸ್ತೀನಿ ಅಂತ ಅಂದ್ಕೊಳ್ಳೋದು ವೀಕ್ಲಿ ಪ್ಲ್ಯಾನಿಂಗ್. ಸೊ ಸಿಲೆಬಸ್ ಟು ಬಿ ಕವರ್ಡ್ ಇನ್ 1 ಡೇ ಆ್ಯಂಡ್ ಸಿಲೆಬಸ್ ಟು ಬಿ ಕವರ್ಡ್ ಇನ್ 1 ವೀಕ್ ಅನ್ನೋದು ನಿಮ್ಮ ಹತ್ರ ರೆಡಿ ಇರಬೇಕು. ಸೊ ಹಾಗಿದ್ದಾಗ ಏನು ನಿಮಗೆ ಈಸಿಯಾಗಿ ಸಿಲೆಬಸ್ನೂ ಕವರ್ ಮಾಡೋಕ್ಕಾಗುತ್ತೆ ಆ್ಯಂಡ್ ಏನು ನೀವು ಸಾಲ್ವ್ ಮಾಡ್ಕೊತ ಹೋದಾಗ ನಿಮಗೆ ಪಾಸಿಟಿವ್ನೆಸ್ನು
ಆ್ಯಡ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್. ಸೊ ಲಾಂಗ್ ಟರ್ಮ್ ಪ್ಲ್ಯಾನಿಂಗು ಅಂತ ಅಂದರೆ ಈ ಲಾಂಗ್ ಟರ್ಮ್ ಪ್ಲ್ಯಾನಿಂಗು ಕೂಡ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೇಕು ಅಂತ ಹೇಳ್ತೀನಿ. ಸೊ ಯಾಕೆ ಬೇಕು ಅಂತ ಅಂದರೆ ಈ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂದರೆ ಈಗ ಸಪೋಸ್ ಕೆಲವೊಬ್ಬರಿಗೆ ಏನು MSc ಆಯಿತು MSc ಆದಮೇಲೆ ಏನು KCET ಎಕ್ಸಾಮ್ ಬರೀಬೇಕು. ಸೊ KCET ಎಕ್ಸಾಮ್ ಬರೆದ್ರೆ ಏನು ನೆಕ್ಸ್ಟ್ ಡಿಗ್ರಿ ಕಾಲೇಜಿಗೆ ಕರೀತಾರೆ. ಸೊ ಆವಾಗ CETಗೆ ಬರೆಯೋದಕ್ಕೆ KCET ಎಲಿಜಿಬಿಲಿಟಿ ಬೇಕು, ಅಥವಾ PhD ಮಾಡೋದಕ್ಕೆ KCET ಎಲಿಜಿಬಿಲಿಟಿ ಬೇಕು. ಸೊ ಈ ರೀತಿ ನೀವು ಅದನ್ನು ಗೊತ್ತಿರಲಾರ್ದೆ ಸುಮ್ಮನೆ ಏನೋ ಬರೀಬೇಕು ಅಂತ ಬರ್ಕೊಂಡು KCET ಕ್ವಾಲಿಫೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಎಲ್ಲೋ ಒಂದು ಕಡೆ ಏನು ಕರೆಕ್ಟ್ ಟಾರ್ಗೆಟ್ ರೀಚ್ ಆಗೋದಕ್ಕೆ ಆಗಲ್ಲ ಅಂತ ಹೇಳ್ತೀನಿ. ಸೊ ಯಾಕೆ ಆಗಲ್ಲ ಅಂತಂದರೆ ಈಗ ನೀವು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಯಾಕೆ ಮಾಡಬೇಕು ಅಂತಾದರೆ ನೀವು KCET ಆದ ತಕ್ಷಣ ನೀವು ಇಮಿಡಿಯೇಟಾಗಿ ಹೈಯರ್ ಸ್ಟಡೀಸ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಈಗ KCET ಕ್ವಾಲಿಫೈ ಆದರೆ ನಾನು ನೆಕ್ಸ್ಟ್ PhDಗೆ ಹೋಗ್ತೀನಿ, ಅಥವಾ KCET ಕ್ವಾಲಿಫೈ ಆದರೆ ನೆಕ್ಸ್ಟ್ ಲೆವೆಲ್ ಏನು CSIR ಟ್ರೈ ಮಾಡೋಣ. ಸೊ CSIR KCET ಈಸಿ ಆಯಿತು ಅಂತಂದರೆ CSIRಗೆ ಇನ್ನೂ ಈಸಿ ಆಗುತ್ತೆ. ಸೊ KCET ಕ್ವಾಲಿಫೈ ಆದರೆ CSIRಗೆ ಕಾನ್ಫಿಡೆನ್ಸ್ ಬರುತ್ತೆ, ನಾಲೆಡ್ಜ್ ಇರುತ್ತೆ, ಆ ನಾಲೆಡ್ಜ್ ವೇಸ್ಟ್ ಆಗೋಲ್ಲ. ಸೊ ಆ ರೀತಿ ನೀವು ಮೈಂಡ್ಸೆಟ್ ಹಾಕ್ಕೊಂಡು ಪ್ರಿಪೇರ್ ಮಾಡ್ತಾ ಹೋದರೆ ನಿಮಗೆ ಪ್ರಿಪ್ರೇಷನ್ಗೆ ಒಂದು ಪಾಸಿಟಿವ್ನೆಸ್ ಬರುತ್ತೆ. ನೆಕ್ಸ್ಟ್ ಏನು, ಸೊ ನೀವು ಈಗ ಯಾವುದಾದ್ರೂ ಒಂದು ಗುರಿ ಇರಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಗುರಿ KCETಗೆ ಮುಗ್ದೋಗಬಾರ್ದು ಅಂತ ಹೇಳ್ತೀನಿ. ಸೊ ನಿಮ್ಮ ಗುರಿ KCETಗೆ ಮುಗ್ದೋಗೋಂಗಿದ್ರೆ ಅದು ಮೋಟಿವೇಶನ್ ಕಡಿಮೆ ಆಗಿಬಿಡುತ್ತೆ. ಸೊ ನೆಕ್ಸ್ಟು KCETಗೆ ನಿಮ್ಮ ಗುರಿ ಇಟ್ಕೊಂಡ್ರೆ KCET ಕ್ವಾಲಿಫೈ ಆಗೋದು ಕಷ್ಟ ಆಗಬಹುದು ಅಂತ ನನಗೆ ಅನಿಸುತ್ತೆ. ಸೊ KCET ನೀವು ನೆಕ್ಸ್ಟು KCET ಆದಮೇಲೆ ಏನು ಅಂತ ನಿಮ್ಮ ಒಂದು ಮೈಂಡ್ನಲ್ಲಿ ಒಂದು ಗೋಲ್ ಇತ್ತು ಅಂದರೆ ಆವಾಗ ನಾನು KCET ಆಗಲೇಬೇಕು, ಈ ಅಟೆಂಪ್ಟಲ್ಲಿ ನಾನು KCET ಕ್ವಾಲಿಫೈ ಆಗಲೇಬೇಕು ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಇರಬೇಕು ಅಂತ ಹೇಳ್ತೀನಿ. KCET ಆಯಿತು, KCET ಕ್ವಾಲಿಫೈ ಆಗುತ್ತೆ ಈ ವರ್ಷ, ನೆಕ್ಸ್ಟ್ ಇಯರ್ PhD ಜಾಯ್ನ್ ಆಗ್ತೀನಿ, ಅಥವಾ ನೆಕ್ಸ್ಟ್ ಏನು CET ಈಗ ಸದ್ಯ ಡಿಗ್ರಿ ಕಾಲೇಜ್ ಅಪಾಯಿಂಟ್ಮೆಂಟ್ಸ್ ಆಗಿರೋದ್ರಿಂದ ಈಗ ಸದ್ಯ ಏನು CET ಕಾಲ್ ಫಾರ್ ಆಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ CET ಕಾಲ್ ಫಾರ್ ಆಗೋವರೆಗೂ ನೀವು ಕನ್ಸಿಸ್ಟೆನ್ಸಾಗಿ ನಾಲೆಡ್ಜ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಅದಕ್ಕೆ PhD ಜಾಯ್ನ್ ಆಗ್ತೀನಿ, ಸೊ PhD ಇಲ್ಲಾಂದರೆ CSIR ಟ್ರೈ ಮಾಡ್ತೀನಿ. ಆ ರೀತಿ ನಿಮ್ಮ ಮೈಂಡ್ಸೆಟ್ ಇಟ್ಕೊಂಡ್ರೆ ನಿಮ್ಮದು ಏನು ನಿಮ್ಮ ಗೋಲು KCETಗೆ ಸ್ಟಾಪ್ ಆಗಲ್ಲ, ನೆಕ್ಸ್ಟೂ ಇದೆ ಅನ್ನೋದೊಂದು ಪಾಸಿಟಿವ್ನೆಸ್ ಬಂದಾಗ ನಿಮ್ಗೇನಾಗುತ್ತೆ, ಇನ್ನೂ ಓದಬೇಕು ನಾನು ಅನ್ನೋದು ಒಂದು ಮೈಂಡ್ಸೆಟ್ ಬರುತ್ತೆ. ಸೊ ಹಾಗಾಗಿ ಲಾಂಗ್ ಟರ್ಮ್ ಪ್ಲ್ಯಾನಿಂಗು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಇದಿಷ್ಟು 10 ಪಾಯಿಂಟ್ಸು ನೀವು ಫಾಲೋ ಮಾಡೋದ್ರಿಂದ KCETನ ನೀವು ಫಸ್ಟ್ ಅಟೆಂಪ್ಟಲ್ಲಿನೇ ಕ್ವಾಲಿಫೈ ಆಗೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಸೊ ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ. ಸಿಲೆಬಸ್ ಕಂಪ್ಲೀಷನ್, ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ಕ್ಲಾಸ್ ನೋಟ್ಸ್, ಸ್ಟಡಿ ಮೆಟೀರಿಯಲ್ ಆನ್ಲೈನ್ ಕ್ಲಾಸಸ್, ರಿವಿಷನ್ ಆಫ್ ಮೈಕ್ರೋ ನೋಟ್ಸ್, ದಟ್ ಈಸ್ ಫಾರ್ಮುಲಾ ನೋಟ್ಬುಕ್ ಮಾಡ್ಕೋಬೇಕು. ಫಸ್ಟ್ ರಿವಿಷನ್ ಸೈಕಲ್ ಅಂದರೆ ಏನು ಎವ್ರಿ ಡೇ ಮಾಡಿರ್ತೀರಿ ಆ ಎವ್ರಿ ಡೇ ರಿವಿಷನ್ ಮಾಡಬೇಕು. ಆಮೇಲೆ 1 ವೀಕ್ ರಿವಿಷನ್ ಮಾಡಬೇಕು, ಆಮೇಲೆ 1 ಮಂತ್ ರಿವಿಷನ್ ಮಾಡಬೇಕು. ಸೆಕೆಂಡ್ ಆ್ಯಂಡ್ ಥರ್ಡ್ ಸೈಕ್ಲಿಕ್ ರಿವಿಷನ್ಸ್ನ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡೋದ್ರಿಂದ ಮಾಡಬೇಕು. ಫುಲ್ ಲೆಂತ್ ಟೆಸ್ಟ್ ಸೀರೀಸು ನೀವು ಯಾವಾಗ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿರ್ತೀರಿ ಆವಾಗ ನೀವು ಏನು KCET ಕ್ವೆಶನ್ ಪೇಪರ್ಸ್ನ ತೊಗೊಂಡ್ಬಿಟ್ಟು, ಅಥವಾ KEAದು ಕ್ವೆಶನ್ ಪೇಪರ್ಸ್ ತೊಗೊಂಡ್ಬಿಟ್ಟು ನಿಮ್ದು ನೀವೇ ಟೈಮ್ ಸೆಟ್ ಮಾಡಿಕೊಂಡು ಆ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು. ಅದನ್ನು ಮಾಡಿಬಿಟ್ಟು ಆಮೇಲೆ ಅದನ್ನು ನೀವೇ ಕರೆಕ್ಷನ್ ಮಾಡ್ಕೋಬೇಕು. ನೀವು ಕರೆಕ್ಷನ್ ಮಾಡ್ಕೊಂಡಾಗ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಆ ತಪ್ಪುಗಳಾಗಿರೋದ್ರ ಮೇಲೆ ಆ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ನೀವು ಏನು ಪ್ರಿಪೇರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಬೇಕು. ದೆನ್ ಡೈಲಿ ಪ್ಲ್ಯಾನಿಂಗ್, ನೋ ಪ್ರೊಕ್ರಾಸ್ಟಿನೇಷನ್. ಅಂದರೆ ಇವತ್ತು ಏನು ಮಾಡಬೇಕು ಅಂತ ಟಾರ್ಗೆಟ್ ಹಾಕ್ಕೊಂಡಿರ್ತೀರಿ ಅದು ಎಷ್ಟೊತ್ತೇ ಆಗಲಿ, ನೈಟು 1 ಗಂಟೆ 2 ಗಂಟೆ 3 ಗಂಟೆ ಆದ್ರೂ ಅವತ್ತೇ ಮುಗಿಸ್ಬೇಕು. ಆ್ಯಂಡ್ ನೆಕ್ಸ್ಟ್ ಡೇಗೆ ಅದನ್ನು ಪೋಸ್ಟ್ಪೋನ್ ಮಾಡಬಾರ್ದು. ಸೊ ಅದು ಡೈಲಿ ಪ್ಲ್ಯಾನಿಂಗ್ ಇರಬೇಕು. ವೀಕ್ಲಿ ಪ್ಲ್ಯಾನಿಂಗ್ ಅಂದರೆ ನೀವು 1 ವೀಕ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ 1 ವೀಕ್ ಫುಲ್ ಏನು ಮಾಡಬೇಕು ಅನ್ನೋದು ಪ್ಲ್ಯಾನಿಂಗ್ನಲ್ಲಿರಬೇಕು. ದೆನ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂದರೆ ನೀವು KCET ಕ್ವಾಲಿಫೈ ಆಗೇ ಆಗ್ತೀರಿ. ಅದೆಲ್ಲ ಆದಮೇಲೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಿ ಅನ್ನೋ ಒಂದು ಕಾನ್ಫಿಡೆನ್ಸು ನಿಮ್ಮಲ್ಲಿ ಇರಬೇಕು. ಸೊ ಅದು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂತ ಹೇಳ್ತೀನಿ. ಸೊ ಇದಿಷ್ಟು ಏನು ಈ 10 ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದ್ರೆ KCET ಕ್ವಾಲಿಫೈ ಆಗೋದ್ರಲ್ಲಿ ಯಾವುದೇ ಡೌಟ್ ಬೇಡ. ದೆನ್ ಸಿಲೆಬಸ್ ಕಂಪ್ಲೀಷನ್ ಅಂತ ಬಂದಾಗ, ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಫಿಸಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ಯಾವ್ಯಾವುದು ಅಂಥೇಳಿ. ಮ್ಯಾಥಮೆಟಿಕಲ್ ಫಿಸಿಕ್ಸ್, ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ಥರ್ಮೋಡೈನಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್, ಅಟೋಮಿಕ್ ಆ್ಯಂಡ್ ಮಾಲಿಕ್ಯುಲರ್ ಫಿಸಿಕ್ಸ್, ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಫಿಸಿಕ್ಸ್. ಈ ಎಲ್ಲ ಟಾಪಿಕ್ನು ನೀವು ಸ್ಕಿಪ್ ಮಾಡಲಾರ್ದೆ ಏನು ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು. ಸೊ 9
ಸಬ್ಜೆಕ್ಟ್ಸ್ ಇದ್ದಾವೆ. 9x5 ಮಾಡಿಕೊಂಡ್ರೆ 45 ಡೇಸಲ್ಲಿ ಈ ಎಲ್ಲ ಟಾಪಿಕ್ಸ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಕವರ್ ಮಾಡಬೇಕು ಅಂತ ಅದು ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆ 5 ಡೇಸಲ್ಲಿ ಯಾವ ಟಾಪಿಕ್ಸ್ನ ಸ್ಕಿಪ್ ಮಾಡಲಾರ್ದೆ ನೀವು ಫಸ್ಟು ಕಾನ್ಸಂಟ್ರೇಟ್ ಮಾಡಿ ಕವರ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಆ 5 ಡೇಸ್ನಲ್ಲಿ ಆ ಟಾಪಿಕ್ಸ್ನ ಕವರ್ ಮಾಡಿಕೊಂಡ್ರೆ 45 ಡೇಸಲ್ಲಿ ಏನು ಕಂಪ್ಲೀಟಾಗಿ 9 ಸಬ್ಜೆಕ್ಟ್ಸ್ನ ಕವರ್ ಮಾಡ್ತೀರಿ. ಈ 45 ಡೇಸ್ನಲ್ಲಿ 9 ಸಬ್ಜೆಕ್ಟ್ಸ್ನ ಕವರ್ ಮಾಡೋದ್ರ ಜೊತೆಗೆ ಪಾರ್ಟ್ ಎ ಜನರಲ್ ಆ್ಯಪ್ಟಿಟ್ಯೂಡ್ ಪೇಪರ್ನೂ ಕೂಡ ನೀವು ಕವರ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಸಕ್ಸಸ್ಸು ಕಟ್ಟಿಟ್ಟೋಗುತ್ತೆ ಅಂತ ಹೇಳ್ತೀನಿ. ದೆನ್ ನೆಕ್ಸ್ಟ್ ಲಾಸ್ಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಅಂದರೆ ನಂದು ಈ ವರ್ಷ KCET ಕ್ವಾಲಿಫೈ ಆಗಲೇಬೇಕು ಅನ್ನೋದು ಒಂದು ಮೈಂಡ್ಸೆಟ್ ನಿಮಗೆ ಬರಬೇಕು. ಯಾವುದೇ ಕಾರಣಕ್ಕೂ ಒಂದು ಸೆಕೆಂಡ್ ಕೂಡ ಒಂದು ಕ್ಷಣ ಕೂಡ ನಿಮಗೆ ಈ ವರ್ಷ ನಂದು KCET ಆಗದೆ ಹೋದರೆ ಅಥವಾ ಆಗಲಿಲ್ಲ ಅಂದರೆ ಆಗಲ್ಲ ಬಿಡು ಅನ್ನೋ ನೆಗೆಟಿವ್ ಥಾಟ್ಸು ನಿಮ್ಮ ಮೈಂಡ್ಗೆ ಬರಲೇಬಾರ್ದು. ಎವ್ರಿ ಡೇ ಲೈಕ್ ಅಬ್ದುಲ್ ಕಲಾಂ ಹೇಳಿದಾಗೆ ಸ್ಪೀಕ್ 5 ಲೈನ್ಸ್ ಟು ಯರ್ ಸೆಲ್ಫ್ ಎವ್ರಿ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮದು ನೀವೇ ಹೇಳಬೇಕು, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. ಅಂದರೆ ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಅಂತಂದೇಳಂದರೆ ನೀವು ಎಫರ್ಟ್ಸ್ ಹಾಕಿದ್ದೀರಾ ಅಂದರೆ ಡೆಫಿನೆಟಾಗಿ ದೇವರು ನಿಮಗೆ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾನೆ, ದೇವರ ಆಶೀರ್ವಾದ ನಿಮಗಿದ್ದೇ ಇರುತ್ತೆ ಅಂತ ಹೇಳ್ತೀನಿ. ಟುಡೇ ಈಸ್ ಮೈ ಡೇ. ಅಂದರೆ ಈಗ ಎಕ್ಸಾಮ್ ಮುಗಿದ್ಮೇಲೆ ಅಯ್ಯೋ ನಾನು ಪ್ರಿಪೇರ್ ಆಗಬೇಕಿತ್ತು ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ. ಆ್ಯಂಡ್ ಇವತ್ತಿನ ದಿನ ಟೈಮ್ ವೇಸ್ಟ್ ಮಾಡಿಬಿಟ್ಟು ನಾಳೆ ದಿನ ಹೌದು ನಾನು ಮಾಡಬೇಕಿತ್ತು, ನಾಳೆ ದಿನ ಅಯ್ಯೋ ನಿನ್ನೆದು ವೇಸ್ಟ್ ಆಗಿಬಿಡ್ತು ಅಂತ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಬೇಜಾರಾಗ್ಕೊಂಡು ಕೂತ್ಕೊಳ್ಳೋ ಬದಲು ಟುಡೇ ಈಸ್ ಮೈ ಡೇ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಟುಡೇ ಈಸ್ ಮೈ ಡೇ ಅಂತ ಅಂದರೆ ಯು ಶುಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ದಟ್ ಡೇ ಅಂತ ಹೇಳ್ತೀನಿ ನಾನು. 24 ಹವರ್ಸ್ ಅಂದರೆ ಎಷ್ಟೊಂದು ಜನ 24 ಹವರ್ಸ್ನಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದಾರೆ. ನಿಮಗೆ ಒಂದು KCET ಎಕ್ಸಾಮ್ ಸಲುವಾಗಿ ನೀವು ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಅಂದರೆ ಹಾರ್ಡ್ಲಿ ಎಷ್ಟು 48 ಡೇಸ್. ಈ 48 ಡೇಸ್ ಅಂದರೆ ಏನು ಒಂದು ವ್ರತದ ಥರ ನೀವು ಅಂದ್ಕೊಂಡು ನೀವು ಪ್ರತಿ ದಿನವೂ ನಿಮ್ಮದು ನೀವು ಎಕ್ಸಲೆನ್ಸ್ನ ಯು ಮೇಕ್ ಎಕ್ಸಲೆನ್ಸ್ ಆ್ಯಸ್ ಯುವರ್ ಎವ್ರಿ ಡೇ ಹ್ಯಾಬಿಟ್ ಅಂತ ಹೇಳ್ತೀನಿ. ಸೊ ಆ ರೀತಿ ನೀವು ಮಾಡ್ಕೊತ ಹೋದರೆ ಡೆಫಿನೆಟಾಗಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಐ ಆಮ್ ಎ ವಿನ್ನರ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು ಅಂದರೆ ನಿಮ್ಮದು ನೀವೇ ಅಂದ್ಕೋಬೇಕು. ಐ ಆಮ್ ದ ವಿನ್ನರ್ ಅಂತಂದರೆ ನಾನು ಈ ಸರ್ತಿ KCET ಕ್ವಾಲಿಫೈ ಆಗೇ ಆಗ್ತೀನಿ ಅಂತಂದೇಳಿ ನಿಮ್ಮದು ನೀವು ಹೇಳ್ಕೊತಾನೆ ಇರಬೇಕು. ಆ್ಯಂಡ್ ಐ ಆಮ್ ದ ಬೆಸ್ಟ್ ಅಂದರೆ ದ ಬೆಸ್ಟ್ ಅಂದರೆ ಇವಾಗ ಸಪೋಸ್ ನೀವು ಪ್ರಿಪೇರ್ ಆಗ್ತಾ ಇರ್ತೀರ, ನಿಮ್ಮ ಜೊತೆ ಇನ್ನೂ ಬೇರೆ ಆಸ್ಪಿರೆಂಟ್ಸು ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ನೀವು ಅವ್ರಿಗೆ ಕಂಪೇರ್ ಮಾಡ್ಕೊಂಡಾಗ ನಿಮಗೆ ಕೆಲವೊಂದು ಸರ್ತಿ ಏನನ್ಸುತ್ತೆ, ಓ ಅವ್ರು ನನಗಿನ್ನ ಜಾಸ್ತಿ ಪ್ರಿಪೇರ್ ಆಗ್ತಾ ಇದ್ದಾರಲ್ಲ, ನಾನು ಪ್ರಿಪ್ರೇಷನ್ ಅಷ್ಟು ಮಾಡ್ತಾ ಇಲ್ಲೇನೋ, ಆ ರೀತಿ ಒಂದು ನೆಗೆಟಿವ್ ಥಾಟ್ಸು ಮೈಂಡಲ್ಲಿ ಬರ್ತಾ ಹೋಗುತ್ತೆ. ಅಥವಾ ಈಗ KCET ಎಕ್ಸಾಮ್ಸ್ ಬರಿತಾ ಇದ್ದಾರೆ ಅಂತ ಅಂದರೆ ಈಗ ಪ್ರತಿ ಡಿಸ್ಟ್ರಿಕ್ಕಿಂದನೂ ಬರಿತಾ ಇರ್ತಾರೆ. ಸೊ ಅಷ್ಟು ಜನರಲ್ಲಿ ನಿಮ್ಮ ರಿಸಲ್ಟ್ಸ್ ಬರಬೇಕು ಅಂತ ಅಂದರೆ ನಿಮಗೇನು ಒಂದು ರೀತಿ ಕನ್ಫ್ಯೂಷನ್ ಶುರು ಆಗುತ್ತೆ, ನನಗೆ ಅಷ್ಟು ಜನರಲ್ಲಿ ನಂದು ಬರುತ್ತೋ ಇಲ್ಲೋ ಅಂತ ಹೇಳಿ. ಆ ಡೌಟ್ ಯಾವತ್ತೂ ಇಟ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮದು ನೀವು ಯಾವಾಗಲೂ ಯು ಶುಡ್ ಸೇ ಯಾರ್ ಸೆಲ್ಫ್ ದಟ್ ಐ ಆಮ್ ದ ಬೆಸ್ಟ್ ಅಂತಂದೇಳಿ ನೀವು ಯಾವಾಗಲೂ ಅನ್ಕೊತಾ ಇರಬೇಕು. ಆ್ಯಂಡ್ ಆ ಬೆಸ್ಟ್ ಅನ್ನೋದ್ರ ಜೊತೆ ಐ ಕ್ಯಾನ್ ಡೂ ಇಟ್ ಅಂತ ಅಂದರೆ ಇವತ್ತಿಂದು ಡೈಲಿ ಪ್ಲ್ಯಾನ್ ನಾನು ಹೇಳಿದೆ. ಸೊ ಡೈಲಿ ಪ್ಲ್ಯಾನ್ ನಿಮ್ಮ ಕಣ್ಮುಂದೆ ಬರಬೇಕು ಬೆಳಗ್ಗೆ ಎದ್ದ ತಕ್ಷಣ. ಆ್ಯಂಡ್ ಆ ಡೈಲಿ ಪ್ಲ್ಯಾನಿಂಗಿಗೆ ತಕ್ಕ ಹಾಗೆ ಓಡ್ತಾ ಇರಬೇಕು. ಸೊ ಯಾಕಂದರೆ ಈಗಿರೋ ಕಾಂಪಿಟೇಟಿವ್ ವರ್ಡಲ್ಲಿ ನೀವು ನಿಂತ್ಕೊಳ್ತೀನಿ ಅಂದರೆ ನಡೆಯಲ್ಲ, ನಡಿತೀನಿ ಅಂದರೂ ಆಗಲ್ಲ. ಓಡಬೇಕು. ಇವಾಗಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಆ ಥರ ಓಡ್ತಾ ಇರೋರಿಗೆ ಮಾತ್ರ ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ನಡೀತೀನಿ ನಿಂತ್ಕೊಳ್ತೀನಿ ಅನ್ನೋರು ಮಾಡ್ಬೋದು, ಆದರೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇದ್ದಾಗ ಮಾತ್ರ ಆ ರೀತಿ ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಈಗಿರೋ 48 ಡೇಸ್ನಲ್ಲಿ ನಾನು ಕುತ್ಕೊತೀನಿ ನಿಂತ್ಕೊಳ್ತೀನಿ ಅಂತ ಅಂದರೆ ಆಗಲ್ಲ, ಓಡಬೇಕು. ಸೊ ಕುತ್ಕೊಳ್ತೀನಿ ನಿಂತ್ಕೊಳ್ತೀನಿ ಅಂದರೆ ನಾನು ಫಿಸಿಕಲಿ ನಿಂತ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಅಂದರೆ ಓದ್ತೀನಿ, ನಾಳೆ ಓದಿದರೆ ಆಯಿತು ಬಿಡು, ಇನ್ನೊಂದು ವಾರ ಬಿಟ್ಟು ಓದಿದರೆ ಆಯಿತು ಬಿಡು, ಇನ್ನು ಡಿಸೆಂಬರ್ 31 ಎಲ್ಲ ಟೈಮ್ ಇದೆ, ಆ ಥರ ಅಂದ್ಕೊಂಡ್ರೆ ಆಗಲ್ಲ. ಇವತ್ತೇ ಮಾಡ್ತೀನಿ ಅಂತಂದೇಳಂತ ನಿಮ್ಮದು ನೀವು ಹೇಳ್ತಾ ಇರಬೇಕು. ಸೊ ಯಾಕಂದರೆ ಇದು ನಿಮ್ಮ ಕಾಂಪಿಟೇಷನ್ನು, ಇದು ನಿಮ್ಮ ಲೈಫು, ಇದಕ್ಕೆ ವರ್ಕ್ ಮಾಡಬೇಕಾಗಿರೋರು ನೀವೇ ಆಗಿರೋದ್ರಿಂದ ಸೊ ರಿಸಲ್ಟ್ ಕೂಡ ನಿಮ್ಗೆ ಒಂದು ರೆಕಗ್ನಿಷನ್ ಸಿಗುತ್ತೆ. KCET ಕ್ವಾಲಿಫೈ ಆಗಿದೆ ಅಂದರೆ ಅದ್ರ ರೆಕಗ್ನಿಷನ್ನೇ ಬೇರೆ ಇರುತ್ತೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು. ಸೊ ಇದಿಷ್ಟು ಏನು KCET ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಕ್ವಾಲಿಫೈ ಆಗೋದಕ್ಕೆ ಟಿಪ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳಿದಾಗೆ ಸ್ಪೀಕ್ 5 ಲೈನ್ಸ್ ಟು ಯೋರ್ ಸೆಲ್ಫ್ ಎವ್ರಿ ಮಾರ್ನಿಂಗ್. ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. ಟುಡೇ ಈಸ್ ಮೈ ಡೇ.
I am a winner, I am the best, I can do it. And you should know that if your hard work is in ಪಾಸಿಟಿವ್ ಡೈರೆಕ್ಷನ್ ದೆನ್ ಯುವರ್ ರಿಸಲ್ಟ್ಸ್ ಆಲ್ಸೋ ವಿಲ್ ಬಿ ಇನ್ ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಳ್ತೀನಿ. ನೀವು ಎಫರ್ಟ್ಸ್ ಹಾಕಿದ್ದೀರಿ ಅಂದರೆ ಅದ್ರ ತಕ್ಕಂಗೆ ಯುವರ್ ರಿಸಲ್ಟ್ಸ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ಯುವರ್ ಎಫರ್ಟ್ಸ್ ಅಂತ ಹೇಳ್ತೀನಿ. ನೀವೆಷ್ಟು ಎಫರ್ಟ್ಸ್ ಹಾಕ್ತೀರಿ ಅಷ್ಟು ನಿಮ್ಮ ರಿಸಲ್ಟ್ಸು ಮೇಲಕ್ಕೆ ಹೋಗ್ತಾ ಹೋಗುತ್ತೆ. ನೀವೆಷ್ಟು ಎಫರ್ಟ್ಸ್ ಕಡಿಮೆ ಹಾಕ್ತೀರಿ ಅಷ್ಟು ನಿಮ್ಮ ರಿಸಲ್ಟು ಡೌನ್ ಆಗ್ತಾ ಹೋಗುತ್ತೆ. ಸೊ ಎಫರ್ಟ್ಸ್ ಯಾವತ್ತೂ ನಿಲ್ಲಬಾರ್ದು. ಸೊ ಎಫರ್ಟ್ಸ್ ಯಾವತ್ತೂ ನಿಲ್ಲಬಾರ್ದು ಅಂದರೆ ನಿಮ್ಮ ರಿಸಲ್ಟ್ ಕೂಡ ಯಾವತ್ತೂ ನಿಲ್ಲಲ್ಲ. ಸೊ ನಿಮ್ಮ ಎಫರ್ಟ್ಸು ಜಾಸ್ತಿ ಆದಷ್ಟು ರಿಸಲ್ಟ್ ಕೂಡ ಟಾಪಲ್ಲೇ ಬರ್ತೀರಾ ಅಂತ ಹೇಳ್ತೀನಿ. ಸೊ ಇದಿಷ್ಟು ಏನು ದೀಸ್ ಆರ್ ದ ಟಿಪ್ಸ್ ಟು ಕ್ವಾಲಿಫೈ KCET 2023 ಇನ್ ಯರ್ ಫಸ್ಟ್ ಅಟೆಂಪ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ ಅವ್ರಿಗೆಲ್ಲನೂ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯರ್ ಪ್ರಿಪ್ರೇಷನ್. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ವೀಡಿಯೋಸ್ ನೋಡ್ತಾ ಇರಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರೆಲ್ಲ KCET ಪ್ರಿಪೇರ್ ಆಗ್ತಾ ಇದ್ದಾರೆ. ನಿಮಗೆ ಈ ವಿಡಿಯೋದಿಂದ ಒಂದು ಮೋಟಿವೇಶನ್ ಸಿಕ್ತು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಕಮೆಂಟ್ಸು ನನಗೊಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನೆಕ್ಸ್ಟ್ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಅಂತ ಹೇಳ್ತಾ. ಸೊ ಒನ್ಸ್ ಅಗೇನ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.